ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗಿರೀಶ್ ಮಟ್ಟಣ್ಣವರ. ಇವತ್ತು ಸೋಮವಾರ. ಕಳೆದ ಒಂದು 7 ದಿನದಿಂದ ಹೂತಿಟ್ಟ ಶವಗಳನ್ನು ಮೇಲೆತ್ತುವಂತಹ ಪ್ರಕ್ರಿಯೆ ನಡೀತಾ ಬರ್ತಾಯಿತ್ತು. ತುಂಬ ವಿಳಂಬ ಆಯಿತು. 10 ಪಾಯಿಂಟ್ಗಳಲ್ಲಿ ಬರೀ ಒಂದೇ ಒಂದು ಸಿಕ್ತು. ಹಾಗಿದ್ದರೆ ಈ ಅನಾಮಿಕ ವ್ಯಕ್ತಿ ಮಾಸ್ಕ್ ಮ್ಯಾನ್, ಭೀಮ, ಏನೇನೋ ಕಾಲ್ಪನಿಕ ಹೆಸರಿದೆ, ಆ ಪಾಪ ಪ್ರಜ್ಞೆ ಕಾಡಿದಂಥ ವ್ಯಕ್ತಿ ಹೇಳ್ತಾ ಇರೋದು ಸುಳ್ಳು ಅನ್ನೋದು ತುಂಬ ದೊಡ್ಡ ಮಟ್ಟದಲ್ಲಿ ಕೆಲವೊಂದಿಷ್ಟು ಪೇಡ್ TV ಚಾನಲ್, ಪೇಡ್ ಮಾಧ್ಯಮಗಳ ಮುಖಾಂತರ ನಡೆಸ್ತಾ ಬರ್ತಾಯಿದ್ರು. ಆದರೆ ಇವತ್ತು ಸೋಮವಾರ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಪವಿತ್ರವಾರ ಸೋಮವಾರ. ಇವತ್ತೇ ಆ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪಯ್ಯರು ತೋರಿಸ್ಕೊಟ್ಟಿದ್ದಾರೆ ಸತ್ಯ ಏನು ಅಂತ ಹೇಳಿ. ಮಂಜುನಾಥ ಸ್ವಾಮಿ ಸತ್ಯದ ಪರವಾಗಿದ್ದಾನೆ, ಈ ಹತ್ಯಾಕಾಂಡದ ರೂವಾರಿಗಳ ವಿರುದ್ಧವಾಗಿದ್ದಾನಂಥೇಳಿ ಇವತ್ತಿನ ಈ ಸೋಮವಾರ ಜಾಹೀರಾಗಿದೆ. ಇವತ್ತು ಮತ್ತು ಮೊನ್ನೆ 6ನೇ ಪಾಯಿಂಟ್ನಲ್ಲಿ ಕೂಡ ಕಳೆಬರ ಸಿಕ್ಕಾಗ ಅನೇಕರು ಕಾಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದರು. ನಾನು ಎಲ್ರಿಗೂ ಒಂದು ಮಾತನ್ನು ಈಗಲೇ ಸ್ಪಷ್ಟಪಡಿಸ್ತಾ ಇದ್ದೀನಿ, ದಯವಿಟ್ಟು ನಮಗೆ ಯಾರೂ ಕಾಂಗ್ರ್ಯಾಚುಲೇಷನ್ಸ್ ಹೇಳಬೇಡಿ. ಈ ಕಾಂಗ್ರ್ಯಾಚುಲೇಷನ್ಸ್ ಸಂಭ್ರಮ ಪಡುವಂಥ ವಿಷಯದಲ್ಲಿ ಹೇಳ್ತಾರೆ. ಕಳೆಬರ ಸಿಕ್ಕರೆ ಅದು ಸಂಭ್ರಮ ಪಡುವಂತಹ ವಿಷಯ ಅಲ್ಲ. ನಾವು ಯಾವತ್ತಿಗೂ ಕೂಡ ಆ ಕಳೆಬರ ಸಿಕ್ಕಂತಹ ಆ ಸಂಬಂಧಿಕರ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತೇವೆ ಹೊರತು ಇದೇನೋ ಒಂದು ರಿಯಾಲಿಟಿ ಶೋ ಅಂತ ನಾವು ಕೆಲಸ ಮಾಡ್ತಾ ಇಲ್ಲ. ಒಂದು ವೇಳೆ ನಮ್ಮ ಸಂಬಂಧಿಕರ ಕಳೆ ಬರಹ ಸಿಕ್ಕರೆ ನಮ್ಗೆ ಯಾರಾದರೂ ಕಾಂಗ್ರ್ಯಾಚುಲೇಷನ್ಸ್ ಹೇಳ್ತಾರ, ಧನ್ಯವಾದಗಳು, ಅಭಿನಂದನೆಗಳು ಹೇಳ್ತಾರ? ಖಂಡಿತ ಇಲ್ಲ. ಇದು ಸೂತಕದ ಹೋರಾಟ, ಸೌಜನ್ಯ ಹೋರಾಟ ಏನಿದೆ, ಇದು ನೂರಾರು ಹೆಣ್ಣು ಮಕ್ಕಳ ನ್ಯಾಯಕ್ಕಾಗಿ, ಅನಾಥವಾಗಿ ಸತ್ತು ಹೋಗಿ ಅಲ್ಲಿ ಅನಾಥವಾಗಿ ಬಿದ್ದಂತಹ ಅಸ್ಥಿಪಂಜರಗಳ ಆತ್ಮಕ್ಕೆ ಶಾಂತಿ ಸಿಗಬೇಕು ಅನ್ನೋ ಹೋರಾಟ. ಇದು ಸೂತಕದ ಹೋರಾಟ. ಹೀಗಾಗಿ ಅಸ್ಥಿಪಂಜರಗಳು ಸಿಕ್ಕಾಗ ನಾವು ಸಂಭ್ರಮ ಪಡುವುದಲ್ಲ, ದುಃಖ ಆಗುತ್ತೆ. ಎಷ್ಟು ಅನಾಥವಾಗಿ ಬಿದ್ದಿವೆ, ಎಷ್ಟು ನೋವು ಅನುಭವಿಸಿ ಜೀವವನ್ನು ಬಿಟ್ಟಿವೆ, ಎಷ್ಟು ಚೀರಾಡಿವೆ, ಎಷ್ಟು ನರಳಾಡಿವೆ, ಅದು ನಮ್ಮ ಮನಸ್ಸಿಗೆ ಬರೋದು. ಹೀಗಾಗಿ ಸಂಭ್ರಮ ಪಡುವಂಥ ವಿಷಯ ಅಲ್ಲ ಇದು. ಆ ಖುಷಿ ಸಮಾಧಾನ ಆಗೋದು ಯಾವುದಕ್ಕೆ ಅಂತ ಹೇಳಿದರೆ, ಇದಕ್ಕೆ ಕಾರಣಕರ್ತರಾದಂತಹ ನೇತ್ರಾವತಿ ತೀರದ ನಕಲಿ ದೇವಮಾನವ ಕುಟುಂಬದ ಅಸಲಿಯತ್ತು, ಬಂಡವಾಳ, ಗೋಮುಖ ವ್ಯಾಘ್ರ ಬಯಲಾಗ್ತಾ ಇದೆಯಲ್ಲ, ಅದನ್ನು ನೋಡಿ ಸಮಾಧಾನ ಪಡಬಹುದೇ ಹೊರತು ಅಸ್ಥಿಪಂಜರಗಳು ಮೇಲೆ ಬಂದ ಮೇಲೆ ಸಂಭ್ರಮ ಪಡುವಂಥ ವಿಷಯವಲ್ಲ. ಪ್ರಾರಂಭದಲ್ಲಿ ನಾನು ಸ್ಪಷ್ಟಪಡಿಸ್ತಾ ಇದ್ದೇನೆ. ಇದರ ಜೊತೆಗೆ ಇವತ್ತಿನ ಕಾರ್ಯಾಚರಣೆ ನೋಡಿದರೆ SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಶ್ರೀ ಪ್ರಣಬ್ ಮೊಹಂತಿ ಸಾಹೇಬರ ನೇತೃತ್ವದಲ್ಲಿ IPS ಅಧಿಕಾರಿಗಳು ಮತ್ತು ಅನೇಕ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳಿರ್ಬೋದು, FSL ಸಿಬ್ಬಂದಿಗಳಿರ್ಬೋದು, ಮತ್ತು ಬೇರೆ ಬೇರೆ ಇಲಾಖೆಯ ಸಿಬ್ಬಂದಿಗಳು ಕೈ ಜೋಡಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಸೌಜನ್ಯ ಹೋರಾಟ ಪರ ವೇದಿಕೆಯ ಟೀಮ್ ತಿಮ್ರೋಡಿಯ ಪರವಾಗಿ ಧನ್ಯವಾದಗಳನ್ನು ನಾನು ಹೇಳ್ತಾ ಇದ್ದೇನೆ. ಯಾಕಂತ ಹೇಳಿದರೆ, ಯಾವ ರೀತಿ ಒಂದು ನ್ಯಾಚುರಲ್ ಕೆಲಾಮಿಟಿ, ಪ್ರಾಕೃತಿಕ ವಿಕೋಪ ಆದಾಗ ಅಥವಾ ಯುದ್ಧದ ಸಮಯದಲ್ಲಿ ಕೆಲಸ ಮಾಡ್ತಾರೆ, ಕಾರ್ಯಾಚರಣೆ ಮಾಡ್ತಾರೆ, ಆ ರೀತಿಯಲ್ಲಿ ಕಾರ್ಯಾಚರಣೆಯನ್ನು ಕೈಗೊಂಡಿದ್ದಾರೆ. ನಿಜವಾಗಲೂ ಹೆಡ್ಸ್ ಆಫ್ ಟು ಯು ಸರ್. ಮಂಜುನಾಥ್ ಗೌಡ ಇನ್ಸ್ಪೆಕ್ಟ್ರು ಮಾಡಿದರು, ಆ ಒಬ್ಬ ವ್ಯಕ್ತಿ ಅಥವಾ ಅವನ ಜೊತೆಗೆ ಇನ್ನೂ ಇಬ್ಬರು ಇದ್ದಾರೆ. ಅದರಿಂದ ಇಡೀ SITಗೆ ಬೆರಳು ಮಾಡೋದು ಸರಿಯಲ್ಲ. ಹೊರಗಿಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ನಮಗಿದೆ. ಈ ಕಾರ್ಯಾಚರಣೆಯಿಂದ ಆ ವ್ಯಕ್ತಿಯನ್ನು, ಆ ಅಧಿಕಾರಿಯನ್ನು, ಆ ಲೋಪದೋಷ ಎಸಗಿದಂತಹ, ಒಳಗಡೆನೇ ನುಸುಳಿ ದೂರನ್ನು ವಾಪಸ್ ಪಡಿಬೇಕು ಅನ್ನುವಂತಹ ಹುನ್ನಾರ ಮಾಡಿದಂತಹ ಅಧಿಕಾರಿಯನ್ನು ಹೊರಗಡೆ ಇಟ್ಟಿದ್ದಾರೆ ಅಂತ ಮಾಹಿತಿ ಬಂದಿದೆ. ಒಂದು ವೇಳೆ ಹೊರಗಡೆ ಇಟ್ಟಿಲ್ಲ ಮತ್ತೆ ತಗೊಳ್ತಾರಂತ ಹೇಳಿದ್ರೆ ನಮ್ಮ ಪ್ರತಿಭಟನೆ ಖಂಡಿತ ಇದ್ದೇ ಇರುತ್ತೆ.
ಯಾಕೆ ಅಂತ ಹೇಳಿದರೆ ಮಂಜುನಾಥ್ ಗೌಡ ಪೊಲೀಸ್ ಇನ್ಸ್ಪೆಕ್ಟರ್ ಹಿನ್ನೆಲೆ ನಿನ್ನೆ ಇವತ್ತು ಮತ್ತೆ ಅನೇಕ ವಿಚಾರಗಳ ಬಹಿರಂಗ ಆಗ್ತಾ ಇದೆ. ಏನು ಅಂತ ಹೇಳಿದರೆ, ಈ ಮಂಜುನಾಥ್ ಗೌಡ ಇನ್ಸ್ಪೆಕ್ಟರ್ಗೂ ಮತ್ತು ಮಂಕಾಳಿ ವೈದ್ಯ, ಈ ಸರ್ಕಾರದ ಒಬ್ಬ ಸಚಿವ MLA, ನಮ್ಮ ಉತ್ತರ ಕನ್ನಡದ ಶಿರ್ಸಿ ಭಾಗದ MLA, ಅವರಿಗೂ ಮತ್ತು ಈ ಮಂಜುನಾಥ್ ಗೌಡ್ಗೂ ಒಂದು ರೀತಿಯಾದಂಥ ಸಂಬಂಧ ಇದೆ, ಅನ್ಯೋನ್ಯ ಸಂಬಂಧ ಇದೆ. ಮಂಕಾಳಿ ವೈದ್ಯರಿಗೂ ಮತ್ತು ಈ 1000 DKಶಿಗಳಿಗೆ ಇನ್ನೂ ಅನ್ಯೋನ್ಯ ಸಂಬಂಧ ಇದೆ. 1000 DKಶಿಗಳು ಹೇಳಿದ್ರಲ್ಲ, ಇಂಥ ಸಾವಿರಾರು DKಶಿಗಳು ನಿಮ್ಮ ರಕ್ಷಣೆಗೆ ಬರ್ತವೆ ಶ್ರೀಗಳೇ. ಮಂಜುನಾಥ್ ಗೌಡ, DKಶಿ, 1000 DKಶಿ ಮತ್ತು ಮಂಕಾಳಿ ವೈದ್ಯ, ಈ 3 ಜನರ ನಡುವೆ ಒಬ್ಬ ಮಹಿಳೆ ಇದ್ದಾರೆ ಅನ್ನುವಂಥದ್ದು ನಮಗೆ ಗೊತ್ತಾಗಿದೆ. ಆ ಮಹಿಳೆಯ ಮುಖಾಂತರ ಈ ಇಬ್ಬರು ಮಂಜುನಾಥ್ ಗೌಡ ಆ್ಯಂಡ್ ಸತೀಶ್ ನಾಯಕ್ ಅನ್ನುವಂಥ ಕಾನ್ಸ್ಟೇಬಲ್ ಇಬ್ಬರು ಒಟ್ಟೊಟ್ಟಾಗಿ SITಗೆ ಬಂದು ಇಲ್ಲಿರುವಂಥ ಮಾಹಿತಿಗಳನ್ನು ಸೋರಿಕೆ ಮಾಡೋದಷ್ಟೇ ಅಲ್ಲ, ಇಡೀ ಸಂಪೂರ್ಣ ವ್ಯವಸ್ಥೆಯನ್ನು, ವಿಶೇಷವಾಗಿ ಆ ವ್ಯಕ್ತಿ, ಅನಾಮಿಕ ವ್ಯಕ್ತಿ ಭೀಮನನ್ನು ಹೆದರಿಸಿ ದೂರನ್ನು ವಾಪಸ್ ಪಡೆಯುವಂತಹ ಒಂದು ಮಹಾ ದೊಡ್ಡ ಸಂಚನ್ನು ನಡೆಸಿದರು. ಆ ಸಂಚು ವಿಫಲ ಆಗಿದೆ. ಥ್ಯಾಂಕ್ಸ್ ಅಗೇನ್ ಟು SIT. ಹಿರಿಯ ಅಧಿಕಾರಿಗಳಿಗೆ ಧನ್ಯವಾದಗಳನ್ನು ಹೇಳ್ತೇವೆ. ಈ ಮಾಹಿತಿ ಬಂದ ತಕ್ಷಣವೇ ದೂರ ಇಟ್ಟಿದ್ದೀರಿ. ಬರೀ ದೂರ ಇಟ್ಟರೆ ಇಷ್ಟೇ ಸಾಕಾಗುವುದಿಲ್ಲ, ಇನ್ನೂ ಆಳಕ್ಕೆ ಹೋಗಿ ಅವನ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಂಡು ಬಂಧನ ಮಾಡಬೇಕು. ಅವನ ಹಿಂದೆ ಷಡ್ಯಂತ್ರ ರೂಪಿಸಿದವರನ್ನು ಕೂಡ ಬಂಧಿಸಬೇಕು ಅನ್ನೋದು ನಮ್ಮ ಆಗ್ರಹ. ಈಗ ಇವತ್ತು ಏನಾಯಿತು, ಪ್ರಮುಖ ವಿಷಯ, ಈ ಲೈವ್ ಮಾಡುವಂಥ ಪ್ರಮುಖ ವಿಷಯ, ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಇನ್ನೇನಪ್ಪ ಸಿಗೋದೇ ಇಲ್ಲ ಅಂದ್ಕೊಂಡಾಗ ಇವತ್ತು ಸಿಕ್ತು. ಹಾಗಿದ್ರೆ 7 ದಿನ ನಿರಂತರವಾಗಿ, ಅಂದರೆ ನಡುವೆ ಸಂಡೇ ಒಂದು ದಿನ ಗ್ಯಾಪ್ ಇತ್ತು ನಿನ್ನೆ. ಈ 6 ದಿನಗಳಲ್ಲಿ ಯಾಕೆ ಫೇಲ್ಯೂರ್ ಆಯಿತು ಅಂದರೆ, ನಡುವೆ ಒಂದಿನ ಪಾಯಿಂಟ್ ನಂಬರ್ 6ಅಲ್ಲಿ ಸಿಕ್ತು, ಮತ್ತು ಯಾಕೆ ಇಷ್ಟೊಂದು ಪ್ರಮಾಣದಲ್ಲಿ ಸಿಗಬೇಕಾಗಿತ್ತು, ಸಿಗಲಿಲ್ಲ. 100 ಶವಗಳಂತಾನೆ ಬರೀ ಇಷ್ಟೇ ಸಿಕ್ಕು, ಒಂದೇ ಸಿಕ್ತು ಅಂತ ಇಟ್ಟಿದ್ರು. ಇವತ್ತಿನ ದಿನ ಒಂದಕ್ಕಿಂತಲೂ ಹೆಚ್ಚಿಗೆ ಸಿಕ್ಕಿದೆ ಅಂತ ಹೇಳ್ತಾರೆ. ಅದು 3 ಇರ್ಬೋದು, 4 ಇರ್ಬೋದು, 2 ಇರ್ಬೋದು. ಅದು ಒನ್ಸ್ ಅಗೇನ್ FSL ಹೇಳಬೇಕಾಗುತ್ತೆ. ಯಾಕಂತ ಹೇಳಿದರೆ ನಂಬರ್ ಆಫ್ ಬೋನ್ಸ್ ಇವತ್ತು ಸಿಕ್ಕಾಪಟ್ಟೆ ಇದೆ. 3 ಈ ಉಪ್ಪಿನ ಮೂಟೆಗಳನ್ನು ಒಯ್ದಿದ್ದಾರೆ ಅಂತ ಹೇಳಿದರೆ ಖಂಡಿತ ಅದು ಒಂದಕ್ಕಿಂತಲೂ ಜಾಸ್ತಿ ಶವಗಳ ಕಳೆಬರಹ ಇದೆ. ಕಳೆಬರಹ ಅಲ್ಲ, ಕಳೆಬರಹ. ಕೆಲವೊಬ್ಬರು ಕಳೆಬರಹ ಅಂತಿರ್ತಾರೆ, ಕಳೆಬರಹ. ಹಂಗಿದ್ರೆ ಒಂದಕ್ಕಿಂತಲೂ ಜಾಸ್ತಿ ಸಿಕ್ಕಿದೆ ಅನ್ನುವಂತಹ ಅನುಮಾನ ಇದೆ. ಬಟ್ ಖಚಿತವಾಗಿ ಇವತ್ತು ಸಾಕಷ್ಟು ಪ್ರಮಾಣದಲ್ಲಿ ಅಸ್ಥಿಪಂಜರಗಳು ಸಿಕ್ಕಿದೆ, ಬೇರೆ ಬೇರೆ ಭಾಗಗಳಲ್ಲಿ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇದೆ. ಇವತ್ತು 11ನೇ ಪಾಯಿಂಟನ್ನು ಫಿಕ್ಸ್ ಮಾಡಿದರು. ಆದರೆ 11ನೇ ಪಾಯಿಂಟಿಗೆ ಬೆಳಗ್ಗೆ ಹೋದ ತಕ್ಷಣವೇ 11ನೇ ಪಾಯಿಂಟಿಗೆ ಹೋಗಲಿಲ್ಲ, ಪ್ಲೇಸನ್ನು ಚೇಂಜ್ ಮಾಡಿದರು. ಯಾಕೆ ಅಂತ ಹೇಳಿದರೆ, ನಮಗೆ ಗೊತ್ತಿರುವಂತಹ ಬಂದಂತಹ ಬಲ್ಲ ಮೂಲಗಳ ಮಾಹಿತಿಯ ಪ್ರಕಾರ ಯಾಕೆ ಇಷ್ಟು ದಿನ ಇಷ್ಟೊಂದು ಸೈಟ್ನಲ್ಲಿ ಫೇಲ್ಯೂರ್ ಆಗ್ತಾ ಇತ್ತು ಅಂತ ಹೇಳಿದರೆ, ಒಂದು ಸ್ಮಾಲ್ ಪಿಕ್ಟೋರಿಯಲ್ ರಿಪ್ರೆಸೆಂಟೇಷನ್ ನಾವು ಮಾಡಿದ್ದೀವಿ. ಜನಗಳಿಗೆ ಸ್ಪಷ್ಟತೆ ಇರಲಿ, ಊಹಾಪೋಹಗಳಿಗೆ ಅವಕಾಶ ಕೊಡೋದು ಬೇಡ. ವಿನಾಕಾರಣ SIT ಅಧಿಕಾರಿಗಳ ಮೇಲೆ ಸಂಶಯ ಮಾಡ್ತಾರೆ. ಇನ್ನೇನೇನು ಭೀಮಾ ಅವನು ಹೌದೋ ಅಲ್ಲೋ, ಅಥವಾ ಅದು ಬೇರೆಯವ್ರನ್ನೇ ಕರ್ಕೊಂಡು ಬಂದಿದ್ದಾರೆ, ಈ ಥರ ಒಂದಿಷ್ಟು ಊಹಾಪೋಹಗಳು ಸಹಜವಾಗಿ ಬರ್ತಾ ಇರ್ತದೆ. ಯಾರು ಊಹಾಪೋಹಗಳು ಹೇಳ್ತಾರೆ ಅವ್ರಿಗೆ ನಾವು ಟೀಕೆ ಮಾಡ್ತಾ ಇಲ್ಲ. ಬಟ್ ವಾಸ್ತವ ಏನು ನಡೆದಿದೆ, ಯಾವ ಕಾರಣಕ್ಕಾಗಿ ಫೇಲ್ಯೂರ್ ಆಯಿತು, ಯಾಕಂತ ಹೇಳಿದ್ರೆ ಫೇಲ್ಯೂರ್ ಆದರೆ ಕಾರಣಗಳೇನು ಅದನ್ನು ನಾವು ಪಾಯಿಂಟ್ಔಟ್ ಮಾಡಬೇಕಾಗುತ್ತೆ, ಸಂಬಂಧಪಟ್ಟಂಥವ್ರ ಗಮನಕ್ಕೆ ತರಬೇಕಾಗುತ್ತೆ. ಆ ಒಂದು ಪ್ರಯತ್ನ ಏನೇನು ಇಲ್ಲಿ ಆಗಿದೆ ಅನ್ನೋದನ್ನು ಹೇಳ್ತಿದ್ದೇನೆ. ಯಾಕೆ ಸಿಗ್ತಾ ಇರಲಿಲ್ಲ, 6ನೇ ಸೈಟ್ ಒಂದು ಬಿಟ್ಟು ಉಳಿಕಿದ್ದ ಎಲ್ಲ ಸೈಟ್ಗಳಲ್ಲಿ ಕೂಡ ಸಿಗಲೇ ಇಲ್ಲ ಅಂತ ಮಾಹಿತಿ ಬಂತು. ಯಾಕೆ ಅಂತ ಒಂದು ಪಿಕ್ಟೋರಿಯಲ್ ರಿಪ್ರೆಸೆಂಟೇಷನ್ ಮಾಡಿದ್ದೀವಿ. ಬಹುಶಃ ತಮಗೆ ಇದು ಕಾಣ್ತಾ ಇದೆ ಅಂದ್ಕೊಂಡಿದ್ದೇನೆ. ಪೂರ್ತಿ 1 ಪೇಜ್ ಇದೆ, ಟೋಟಲ್ ಇದು 2 ಪೇಜ್ ಇದೆ. ಅಂದರೆ 2 ಪೇಜ್ನಲ್ಲಿ ಒಂದಿಷ್ಟು ಪಿಕ್ಚರ್ಸ್ ಮಾಡಿದ್ದೀವಿ. ಕರೆಕ್ಟ್ ಇದೆಯಲ್ಲ, ಕಾಣುತ್ತಲ್ಲ ನೋಡಿ. ಪೂರ್ತಿ ಒಂದು ಫ್ರೇಮ್ ವರ್ಕ್ ಇದೆ, ಬ್ಲ್ಯಾಕ್ ಕಲರಲ್ಲಿ ಒಂದು ಬೌಂಡ್ರಿ ಒಂದಿದೆ. ಇದೇನು ಅಂತ ಹೇಳಿದರೆ, ವಿ ಅಂತ ಹೇಳಿದರೆ ಮಾಸ್ಕ್ ಮ್ಯಾನ್, ನೀವೇನು ಭೀಮನು ಗುರುತಿಸಿದ ಅಂದಾಜು. ಇದನ್ನು ಯಾವಾಗ ಮಾಡಿದ್ದು ಅಂತ ಹೇಳಿದರೆ, ಮೊದಲನೇ ಮಿಸ್ಟೇಕ್ ಆಗಿದ್ದು ಮೊದಲನೇ ದಿನ. ಬಾರಪ್ಪ ನೀನು
ಯಾವಾಗ ಎಲ್ಲೆಲ್ಲಿ ನೀನು ಹೂತಿದೆಯಾ ತೋರಿಸು ಅಂತ ಕೇಳ್ತಾರೆ SIT ಅವರು. ಫಸ್ಟ್ ಡೇ ಅಂದರೆ ಎಂಕ್ವೈರಿ ಮುಗಿತದೆ 161 ಆದಮೇಲೆ, SIT ಮುಂದ್ಗಡೆ 161 ಆದಮೇಲೆ. ಪ್ರಾಬ್ಲಮ್ ಇದೆಯಾ? ವಾಯ್ಸ್ ಕ್ಲಿಯರ್ ಇದೆಯಾ? ಓಕೆ. ದಯವಿಟ್ಟು ಯಾರಾದರೂ ಕಮೆಂಟ್ ಬಾಕ್ಸ್ನಲ್ಲಿ ವಾಯ್ಸ್ ಏನಾದರೂ ಟೆಕ್ನಿಕಲ್ ಪ್ರಾಬ್ಲಮ್ ಇದ್ದರೆ ಇಮಿಡಿಯೇಟಾಗಿ ಮೆಸೇಜ್ ಹಾಕಿಬಿಡಿ. ಒಂದನೇ ದಿನ ಆಗಿರುವಂಥ ಮಿಸ್ಟೇಕ್ ಏನಂತ ಹೇಳಿದ್ರೆ, ಭೀಮನ ಜೊತೆಗೆ ಅಂದಾಜು ಒಂದು 20 ಜನ ಸುತ್ತಮುತ್ತಲು ಪೊಲೀಸರು ಇರ್ತಾರೆ. ಹಿಂದ್ಗಡೆ ಒಂದು 50 ಕ್ಯಾಮ್ರಾ ಇದೆ ಅವನ ಹಿಂದೆ. ನೋಡಿ, ಯಾವುದೇ ವ್ಯಕ್ತಿಗೆ ಅದರಲ್ಲಿನೂ ಕೂಡ ಒಂದು 10th ಸರಿಯಾಗಿದೆಯೋ ಇಲ್ಲೋ ಗೊತ್ತಿಲ್ಲ, ಅವನೊಬ್ಬ ಕಾರ್ಮಿಕನಾಗಿ ಕೆಲಸ ಮಾಡಿದವನು. ಅವನ ಜೊತೆಗೆ ಒಂದು 15, 20, 30 ಜನ ಪೊಲೀಸರು, ಅದು ಗನ್ಮ್ಯಾನ್ಗಳು ಇದ್ದಾಗ ಗಾಬರಿ ಆಗೋದು ಸಹಜ. ಪ್ರಾಪರ್ ಇಂಟ್ರಾಕ್ಷನ್ ಇಲ್ಲದೇನೆ ತೋರಿಸೋ ಅಂದ್ಕೊಳ್ಳೆ ಪಾಪ ಅವನು ಇದು ಜಾಗ ಇರ್ಬೋದು ಸರ್, ಇದು ಜಾಗ ಇರ್ಬೋದು ಅಂತ ತೋರಿಸ್ಬಿಟ್ಟಿದ್ದಾನೆ. ಆದರೆ ಅವನ ದೃಷ್ಟಿಯಲ್ಲಿ ಇಷ್ಟು ಎಂಟೈರ್ ಪೂರ್ತಿ ಏರಿಯಾ ಅದು ಅವನ ದೃಷ್ಟಿಯಲ್ಲಿ. ಅದರಲ್ಲಿ ಏನು ಮಾಡಿದರು, ಈ ಯೆಲ್ಲೋ ಫ್ರೇಮ್ ಕಾಣ್ತಾ ಇದೆ ನಿಮಗೆ, ಇದು ಯೆಲ್ಲೋ ಟೇಪ್ ಹಾಕ್ತಾರೆ ಅಲ್ಲಿ. ಅವನ ಅಂದಾಜು ದೃಷ್ಟಿಯಲ್ಲಿ, ಅವನ ಕಣ್ಣಳತೆಯಲ್ಲಿ ಈ ಒಂದು ಏರಿಯಾ ಏನಿದೆ ಅದರಲ್ಲಿ ಒಂದು ಹಳದಿ ಬಣ್ಣದ ಪಟ್ಟಿಯನ್ನು ಹಾಕ್ತಾರೆ. ಹಳದಿ ಬಣ್ಣದ ಪಟ್ಟಿಯನ್ನು ಹಾಕಿ ಆವಾಗ ಅದರ ಒಳಗಡೆನೆ ಅಗಿಬೇಕು ಅಂತ ನಿರ್ಧಾರ ಮಾಡ್ತಾರೆ. ಇಲ್ಲಿ ನೋಡಿ, ಅವನ ಕಣ್ಣಳತೆಯಲ್ಲಿ ಈ ಯೆಲ್ಲೋ ಪಟ್ಟಿ ಕಾಣ್ತಾ ಇದೆಯಲ್ಲ, ಮಾರ್ಕ್ ಮಾಡಿದ್ದೇನೆ ಇಂಥಲ್ಲಿ ನಾನು. ರೆಡ್ ಕಲರ್ ಅಂತ ಹೇಳಿದರೆ ಇದು ಡೆಡ್ ಬಾಡಿ ಇರಬಹುದಾದಂತಹ ಒಂದು ಸ್ಪಾಟ್. ಅದು ಯೆಲ್ಲೋ ಕಲರ್, ಇದು SIT ಹಾಕಿದಂಥ ಟೇಪ್, ಅಂದರೆ ರೆವಿನ್ಯೂ ಇಲಾಖೆ ಹಾಕಿದಂಥ ಟೇಪ್ ಇದು. ಆನಂತರ ಅಗೆದ ಸ್ಥಳ, ಬ್ರೌನ್ ಕಲರ್ ಇಂಥ ಏನಿದೆ ಕಂದು ಬಣ್ಣದ್ದು, ಅದು ಅಗೆದಂಥ ಸ್ಥಳ. ಆಮೇಲೆ ಗ್ರೀನ್ ಕಲರ್ ಇಂಥ ಏನು ಎಲೆ ಥರ ಮಾಡಿದೆ, ಹುಲ್ಲು ಅಥವಾ ಬಳ್ಳಿ, ಗ್ರೌಂಡ್ ಕೆನೋಪಿ ಅಂತ ಹೇಳ್ತಾರೆ ಅದಕ್ಕೆ. ಆನಂತರ ಇದು ಏನಿದೆ ಫ್ರೇಮ್ ಇದೆ, ವಿ ಗುರುತಿಸಿದಂಥ ಸ್ಥಳ. ಇಲ್ಲಿ ಏನಾಗುತ್ತೆ, ಆ ಹಳದಿ ಪಟ್ಟಿಯಲ್ಲಿನೇ ಟೇಪ್ ಒಳಗಡೆನೆ ಅಗಿಬೇಕು ಅಂದಾಗ ಅವನ ಕಣ್ಣಳತೆಯಲ್ಲಿದ್ದಂಥ ಇನ್ನೆರಡು ದೇಹಗಳು ಅದನ್ನು ಅಗಿಯೋದಕ್ಕಾಗೋದೇ ಇಲ್ಲ. ಯಾಕಂದರೆ ಇದು ಪ್ರೊಹಿಬಿಟೆಡ್ ಏರಿಯಾ, ಡಿಗ್ಗಿಂಗ್ ಪ್ರೊಹಿಬಿಟೆಡ್ ಏರಿಯಾ. ಇಲ್ಲಿ ಅಗಿಯೋದಕ್ಕೆ, ಎಕ್ಸಿಮೇಟ್ ಆಗೋದಕ್ಕೆ ಅವಕಾಶ ಇಲ್ಲ. ಕರೆಕ್ಟ್ ಬರ್ತಾ ಇದೆಯಲ್ಲ? ಪಾಯಿಂಟ್ ಮಾಡೋದಿಲ್ಲ, ಏನು ಡೌಟ್ ಇಲ್ಲ, ಕ್ಲಿಯರಿಟಿ ಇದೆ. ಓಕೆ, ಇದು ಮೊದಲನೇ ಸಮಸ್ಯೆ. ಈ ಟೇಪ್ ಹಾಕಿರೋದು ಮೊದಲನೇ ಸಮಸ್ಯೆ. ಎರಡನೇದ್ದು ಅತಿ ಮುಖ್ಯವಾಗಿ ಈ ಪಿಕ್ಚರಿಗೆ ಬರುವ ನೋಡಿ, ಅವನು ಹೂತು ಹಾಕಿದ್ದು ಅಂದಾಜು 15 ವರ್ಷ ಅಂತ ಹೇಳ್ಕೊಳ್ಳೋಣ. ಹೂತು ಹಾಕಿದಾಗ ಈ ರೀತಿ ಸಮತಟ್ಟಾದ ಕಾಡಿನಲ್ಲಿ ಈ ಥರ ಒಂದು ಕ್ಲಾರಿಟಿ ಇರ್ತದೆ ಗ್ರೌಂಡ್. 2 ಶವಗಳನ್ನು ಹಾಕಿರ್ತಾನೆ, ಒಂದು ಮತ್ತು ಇನ್ನೊಂದು. ಆ ಶವಗಳ ಮೇಲೆ ಒಂದು ಸಮಾಧಿ ಅಂತ ಹೇಳಿದರೆ ಗುಬ್ಬೆ ಹಾಕಿರ್ತಾನೆ. ನಾವು ಸಮಾಧಿ ಅನ್ನೋದಲ್ಲ, ಸಮಾಧಿ ಅಂದರೆ ಲೀಗಲಿ ಕಾನೂನುಬದ್ಧವಾಗಿ ಹೋಗಿದಾಗ ಅದಕ್ಕೆ ನಾವು ಸಮಾಧಿ ಅಂತ ಕರಿತೇವೆ. ಬಟ್ ಇದು ಸಮಾಧಿ ಅಲ್ಲ. ಗೋಣಿ ಚೀಲದಲ್ಲಿ ತುಂಬಿಕೊಂಡು ಒಂದು 2 ಅಡಿ 3 ಅಡಿ ತೆಗೆದು ಆ ಗೋಣಿ ಚೀಲವನ್ನೇ ಆ್ಯಸ್ ಇಟ್ ಈಸ್ ಅವನು ಉಳ್ತಾ ಇದ್ದಂತಹ ಒಂದು ವ್ಯವಸ್ಥೆ ಇತ್ತು. ಅದ್ರ ಮೇಲೆ ಒಂದು ಗುಡ್ಡೆ ಮಾಡ್ತಾನೆ, ಮಣ್ಣಿನ ಗುಡ್ಡೆ. ಇದರಲ್ಲಿ ಗಮನಿಸಬೇಕಾಗಿದ್ದೇನಂತ ಹೇಳಿದ್ರೆ, ಆ ಮಣ್ಣಿನ ಗುಡ್ಡೆ ಮೇಲೆ, ಆ ಶವದ ಮೇಲೆ ಮತ್ತು ಮಣ್ಣಿನ ಗುಡ್ಡೆ ಮೇಲ್ಗಡೆ ಕಾಣುವಂಗೆ ಒಂದು ಟಿಪಿಕಲ್ ಪ್ಯಾಟರ್ನ್ ಆಫ್ ಕಲ್ಲುಗಳನ್ನು ಅವರದೇ ರೀತಿಯಾದಂತಹ ಒಂದು ಡಿಸೈನ್ನಲ್ಲಿ ಭೀಮ ಕಲ್ಲುಗಳನ್ನು ಆ ಗುಡ್ಡೆ ಮೇಲೆ, ಮಣ್ಣಿನ ಗುಪ್ಪೆ ಮೇಲೆ ಹಾಕ್ತಾ ಇದ್ದವನು. ಈ ಥರ ಇಲ್ಲಿ ನೀವು ಕಲ್ಲನ್ನು ಗಮನಿಸ್ತಿದ್ರೆ ಇದು ಅವನಿಗೆ ಮಾತ್ರ ಗೊತ್ತಾಗುತ್ತೆ. ಇಲ್ಲಿ ಹೆಣ ಹೂತು ಹಾಕೋದಕ್ಕೆ 2-3 ಟೀಮ್ಗಳಿದ್ದು, ಇವನಿಗೆ ತಾನು ಯಾವುದು ಹೂತು ಹಾಕಿದ್ದೇನೆ, ಯಾವ ರೀತಿ ಇಟ್ಟಿದ್ದೇನೆ ಅದನ್ನು ನೋಡಿದರೆ ಅವನಿಗೆ ಗೊತ್ತಾಗುತ್ತೆ. ಇಲ್ಲಿ ಕಲ್ಲಿದೆಯಲ್ಲ, ಆದರೆ 15-20 ವರ್ಷಗಳಾದ ಮೇಲೆ ಅವನು ಬಂದಿತ್ತು. ಆವಾಗ ಏನಾಗುತ್ತೆ, ಆಫ್ಟರ್ ಲಾಂಗ್ 15 ಇಯರ್ಸ್, ಏನು ಮಳೆಯಿಂದ ಇರ್ಬೋದು ಅಥವಾ ಗುಡ್ಡಗಾಡಿನಲ್ಲಿರುವ ಲ್ಯಾಂಡ್ ಸ್ಲೈಡ್ ಇರ್ಬೋದು, ಇದ್ರದ್ದು ಗ್ರೌಂಡ್ ಲೆವೆಲ್ಲು ಚೇಂಜಸ್ ಆಗುತ್ತೆ. ಸ್ವಲ್ಪ ಅದು ವಾಲಿರ್ತದೆ, ಮಳೆ ಬಂದು ಕುಸಿದಿರ್ತದೆ. ಆ ನಂತರ ಇದ್ರ ಮೇಲ್ಗಡೆ ಎಲ್ಲ ಪೂರ್ತಿ ನೋಡಿ, ಈಗ ಆಫ್ಟರ್ 15 ಇಯರ್ಸ್ ಇಲ್ಲಿ ಹುಲ್ಲು ಬಳ್ಳಿಗಳು ಪೂರ್ತಿ ಬೆಳ್ಕೊಂಡ್ಬಿಟ್ಟಿದೆ. ಇದು ಬಹಳ ದೊಡ್ಡ ಸಮಸ್ಯೆಯನ್ನು ಮಾಡ್ತಾ ಇತ್ತು. ಯಾಕಂತ ಹೇಳಿದ್ರೆ, ಭೀಮ ಗುರುತಿಸ್ತಾ ಇದ್ದಿದ್ದು ತಾನು ಹಾಕಿದ ಗುಪ್ಪೆಗಳು ಮತ್ತು ಅದರ ಮಣ್ಣಿನ ಗುಡ್ಡೆಗಳು, ಆ ಹೆಣದ ಮೇಲೆ ಹಾಕಿದ ಮಣ್ಣಿನ ಗುಡ್ಡೆಗಳು ಮತ್ತು ಅದರ ಮೇಲಿನ ಕಲ್ಲುಗಳು. ಆಫ್ಟರ್ ಲಾಂಗ್ 15 ಇಯರ್ಸ್ ಏನಾಯಿತು,
ವೆಜಿಟೇಷನ್ ಥಿಕ್ ವೆಜಿಟೇಷನ್ ಬೆಳ್ಕೊಂಡ್ಬಿಡ್ತು, ಬಳ್ಳಿ ಹುಲ್ಲು ಬೆಳ್ಕೊಂಡ್ಬಿಡ್ತು. ಹೀಗಾಗಿ ಅವನ ಗುಡ್ಡೆಗಳು, ಮಣ್ಣಿನ ಗುಪ್ಪೆಗಳು ಅಥವಾ ಗುಡ್ಡೆಗಳು, ನಾವು ನಮ್ಮ ಕಡೆ ಗುಡ್ಡೆ ಅಂತೇವೆ, ಈ ಕಡೆ ಗುಪ್ಪೆ ಅಂತ ಹೇಳ್ತಾರೆ ಅದನ್ನ, ಅದು ಅವನ ಕಣ್ಣಿಗೆ ಕಾಣುವುದೇ ಇಲ್ಲ. ಯಾವಾಗ ಅವನು ಅದನ್ನು ಗುರುತಿಸ್ತಾನೆ ಮತ್ತು ಆ ಕಲ್ಲಿನ ಪ್ಯಾಟರ್ನ್ ಗೊತ್ತಾಗುತ್ತೆ, ಆವಾಗ ಮಾತ್ರ ಅವನಿಗೆ ಖಚಿತವಾಗಿ ಗೊತ್ತಾಗುತ್ತೆ ಇದು ನಾನು ಇಲ್ಲಿ ಶವಗಳನ್ನೇ ಹೂತಾಕಿದ್ದು. ಆ ಮಣ್ಣಿನ ಗುಡ್ಡೆ ಇಲ್ಲಿ ನೋಡ್ತಾ ಇದ್ರಲ್ಲ, ಇದು ಮಣ್ಣಿನ ಗುಡ್ಡೆ ಅಂತ ತಿಳ್ಕೊಳ್ಳಿ. ಈಗ ಈ ನಡುವೆ ಎಲ್ಲ ಪೂರ್ತಿಯಾಗಿ ಹುಲ್ಲು ಬಳ್ಳಿ ಬೆಳೆದ್ಬಿಟ್ಟಿದೆ. ಹೀಗಾಗಿ ಅವ್ನಿಗೆ ಏನು ಗೊತ್ತಾಗಲಾರ್ದೇ ಅನೇಕ ಸೈಟ್ಗಳು ಫೇಲ್ಯೂರ್ ಆಗಿದೆ. ಇದು ಮೊದಲನೇ ರೀಸನ್. ಎರಡನೇ ಕಾರಣ ಏನಿರ್ಬೋದು, ಇವೆಲ್ಲವೂ ಕೂಡ ಪ್ರೊಬೆಬಲ್ ರೀಸನ್, ಬಹುಶಃ ಕಾರಣಗಳು. ಎರಡನೇ ಕಾರಣ ಏನು ಅಂತ ಹೇಳಿದರೆ, ಇಲ್ಲಿ ಇದು ಸೆಕೆಂಡ್ ರೀಸನ್ ನೋಡಿ. ಆ ಭಾಗ ಏನಿದೆ, ಗುಡ್ಡಗಾಡು, ಕಾಡು, ಗುಡ್ಡಗಾಡು ಮತ್ತು ನದಿ ಪಾತ್ರದಲ್ಲಿರುವಂತಹ ಪ್ರದೇಶ. ಅಲ್ಲಿ ಏನಾಗುತ್ತೆ, ಪದೇ ಪದೇ ತಾವು ನೋಡಿರ್ತೀರಿ, ಲ್ಯಾಂಡ್ ಸ್ಲೈಡ್ ಆಗಿರ್ತದೆ. ಆನಂತರ ಸೆಡಿಮೆಂಟೇಷನ್, ಸಿಲ್ಟ್ ಬಂದಿರ್ತದೆ. ಗುಡ್ಡದ ಮೇಲ್ಭಾಗದಿಂದ ಮಣ್ಣು ಪ್ರಾಕೃತಿಕವಾಗಿ ಸಹಜವಾಗಿ ಮಳೆ ಬಿದ್ದಾಗ ಬಂದು ಡಿಪಾಸಿಟ್ ಆಗಿರ್ತದೆ. ಇದರಿಂದ ಏನಾಗ್ತದೆ, ಸಾಕಷ್ಟು ಪ್ರಮಾಣದ ಮಣ್ಣು ಆ ಶವ ಹೂತಿರುವಂಥ ಸ್ಥಳದ ಮೇಲೆ ಬಂದಿರ್ತದೆ. ಕೆಲವೊಬ್ರು, ಅನೇಕ ಜನ ಕೇಳ್ತಾ ಇದ್ರು, 2-3 ಅಡಿ ಇಷ್ಟೇ ಆಗಿದಿರ್ತಾನೆ, ಇವರು ಮೊದಲನೇ ಸೈಟ್ನಲ್ಲಿ, ಎರಡನೇ ಸೈಟಲ್ಲಿ 8-10 ಅಡಿ ತೆಗಿತಾ ಇದ್ದಾರೆ SIT ಅವರು, ಇದು ಉಚಿತನ ಅಲ್ವಾ, ತಪ್ಪಲ್ವಾ ಅಂತ ಕೇಳ್ತಾ ಇದ್ರು. ಖಂಡಿತ ತಪ್ಪಲ್ಲ, ದೇ ಆರ್ ಅಬ್ಸಲ್ಯೂಟ್ಲಿ ರೈಟ್. SIT ಅಧಿಕಾರಿಗಳು ಮಾಡ್ತಾ ಇರೋದು ಪರ್ಫೆಕ್ಟ್ಲಿ ಕರೆಕ್ಟ್, ಅವರು ಮತ್ತು AC ಮೇಡಮ್ ಅವರು. ಯಾಕಂತ ಹೇಳಿದ್ರೆ, ಸೆಡಿಮೆಂಟೇಷನ್ ಮೇಲ್ಗಡೆಯಿಂದ ಬಂದಿರ್ತದೆ. ಬಂದಿರುವಾಗ ಸಹಜವಾಗಿ ಒಂದು 4-5 ಅಡಿ ಅಥವಾ 5-6 ಅಡಿ ಸೆಡಿಮೆಂಟೇಷನ್ ಅಂದರೆ ಸಿಲ್ಟ್ ಬಂದು ಡಿಪಾಸಿಟ್ ಆಗಿರೋದ್ರಿಂದ ಇನ್ನೂ ಹೆಚ್ಚಿನ ಆಳದಲ್ಲಿ ಅವರು ಅಗಿತಾ ಇರ್ತಾರೆ. ಈ ಪೂರ್ತಿ ಸಿಲ್ಟ್ ಬಂದಿರೋದ್ರಿಂದ ಅವನಿಗೆ ಎಕ್ಸಾಕ್ಟ್ ಆಗಿ ಈ ಮಾರ್ಕ್ಗಳು ಆಗ್ತಾ ಇರಲಿಲ್ಲ. ಮೂರನೇದ್ದು ಬಹಳ ಮುಖ್ಯವಾಗಿ ಮತ್ತು ಎಲ್ಲರ ಕಣ್ಣಿಗೂ ಕೊಡುವ ಕಾಣಿಸೋದು ಏನು ಅಂತ ಹೇಳಿದರೆ, ಈಗ 3 ವರ್ಷದ ಹಿಂದೆ ಪ್ಲಾಂಟೇಶನ್ ಫಾರೆಸ್ಟ್ ಇಲಾಖೆಯಿಂದ, ಅದು ರಿಸರ್ವ್ ಫಾರೆಸ್ಟ್, ಅದು ಫಾರೆಸ್ಟ್ ಏರಿಯಾ, ಆ ಫಾರೆಸ್ಟ್ ಏರಿಯಾದಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಏನು ಮಾಡಿದ್ದಾರೆ, ಅಫಾರೆಸ್ಟೇಷನ್ ಅಂತ ಹೇಳಿದರೆ ಗಿಡ ನೆಡುವ ಕಾರ್ಯಕ್ರಮಗಳನ್ನು ಪೂರ್ತಿಯಾಗಿ ಚಾಲನೆಗೆ ತಂದಿದ್ದಾರೆ. ಮುಂಚೆ ಇದ್ದಿದ್ದಿಲ್ಲ, ಅಂದರೆ ಸೌಜನ್ಯಕ್ಕಿಂತ ಬಿಫೋರ್ ಅಧಿಕಾರಿಗಳಿಗೆ ಆ ಧೈರ್ಯನೇ ಇದ್ದಿದ್ದಿಲ್ಲ. ಆ ಇಡೀ ಗುಡ್ಡ ನಕಲಿ ದೇವಮಾನವ ತನ್ನದೇ ಆಸ್ತಿ ಅಂತಲೇ ಹೇಳ್ತಾ ಇದ್ದ. ಯಾವುದೇ ಒಬ್ಬ ಫಾರೆಸ್ಟ್ ಅಧಿಕಾರಿಗಳಿಗೆ ಹೆಜ್ಜೆ ಇಡೋದಕ್ಕೆ ಬಿಡ್ತಾ ಇರಲಿಲ್ಲ ನಕಲಿ ದೇವಮಾನವ ವೀರೇಂದ್ರ ಜೈನ್. ಆ ಒಂದು ಭಯಕ್ಕೆ ಯಾರೂ ಬರ್ತಾ ಇರಲಿಲ್ಲ. ಸೌಜನ್ಯ ಹೋರಾಟ ಪ್ರಾರಂಭ ಮಾಡಿದ ಮೇಲೆ ಹೆದರ್ಕೊಂಡ. ಆಮೇಲೆ ಈಗ ಒಂದು 3-4 ವರ್ಷಗಳ ಹಿಂದೆ ಒಂದು ಪ್ರಾಜೆಕ್ಟ್ ಬಂತು. ಅದಕ್ಕಿಂತ ಇನ್ ದ ಇಯರ್ 2015ನಲ್ಲಿ ಒಂದು ಪ್ರಾಜೆಕ್ಟ್ ಬಂದಿತ್ತು, ಅಫಾರೆಸ್ಟೇಷನ್ ಅಂದರೆ ಪ್ಲಾಂಟೇಶನ್ ಪ್ರೋಗ್ರಾಮ್. ಅಲ್ಲಿ 2 ಅಡಿ ಈ ಇದನ್ನ ತೆಗ್ಗನ್ನು ತೆಗೆದಾಗ, ಗುಂಡಿಯನ್ನು ತೆಗೆದಾಗ, ಆ ಮರ ಸಸಿ ನೆಡೋದಕ್ಕೆ ಗುಂಡಿಯನ್ನು ತೆಗೆದಾಗ ಅಲ್ಲಿ ಏನಾದರೂ ಖಂಡಿತವಾಗಿ 1-2 ಶವಗಳು ಚೆಲ್ಲಾಪಿಲ್ಲಿ ಆಗಿರ್ತದೆ, ಅವ್ರು ಸಿಕ್ಕಿರ್ತದೆ. ಸಿಕ್ಕಂಥದ್ದನ್ನು ಅವರು ನದಿಗೆ ಕೊಂಡು ಹೋಗಿರ್ತಾರೆ. ಆ ಕಾಂಟ್ರಾಕ್ಟರ್ ಇರ್ಬೋದು, ಅವರನ್ನು ಏನಾದರೂ ಈಗ ಕರೆದು, ಯಾವ ಕಾಂಟ್ರಾಕ್ಟ್ರು ಯಾವ ಇಯರ್ನಲ್ಲಿ ಪ್ಲಾಂಟೇಶನ್ ಮಾಡಿದ್ರಿ, ನಿಮ್ಮ ಲೇಬರ್ ಯಾರು ಅಂತ ಕರೆದ್ರೆ ಖಂಡಿತ ಮಾಹಿತಿ ಸಿಗುತ್ತೆ. 4ನೇದು ಇನ್ನೊಂದು ರೀಸನ್ ಏನಂತ ಹೇಳಿದ್ರೆ, ಇಲ್ಲಿ ನಾನು ಮಾಡಿಲ್ಲ, ದಟ್ ಈಸ್ ಆಲ್ಸೋ ಒನ್ ಆಫ್ ದ ಪ್ರೊಬ್ಯಾಬಲ್ ರೀಸನ್. ಹೂತಿಟ್ಟ ತಕ್ಷಣವೇ ಅಲ್ಲಿ ಕಾಡಿನಲ್ಲಿರತಕ್ಕಂತಹ ವಲ್ಚರ್ಸ್, ರೋಡನ್ಸ್ ಇರ್ಬೋದು, ಅಂತ ರೋಡನ್ಸ್ ಅಂತ ಹೇಳಿದ್ರೆ ಈ ದೊಡ್ಡ ದೊಡ್ಡ ಹೆಗ್ಗಣಗಳು, ಆನಂತರ ಮುಳ್ಳು ಹಂದಿ, ಕಾಡು ಹಂದಿ, ಆ ಶವಗಳನ್ನು, ಆಮೇಲೆ ಉಡ ಸಿಕ್ಕಾಪಟ್ಟೆ ಇದೆ, ಅವು ಹೆಣಗಳನ್ನು ಆ ಅಡಿಗೆ ಹೋಗಿ ತೆಗೆದುಕೊಂಡು ಹೋದಂಥ ಸಾಧ್ಯತೆಗಳು ಕೂಡ ಇರ್ತದೆ. ಹೀಗಾಗಿ ಅವುಗಳು ಅರ್ಧಂಬರ್ಧ ತಿಂದುಬಿಟ್ಟಿದ್ದು, ಸ್ವಲ್ಪ ಕುರುಹುಗಳು ಕೂಡ ಈಗ ಸಿಗ್ತಾ ಇದೆ ಅನ್ನುವಂತಹ ಮಾಹಿತಿ ಇದೆ. ಅವೆಲ್ಲ ತಿಂದಿರೋದ್ರಿಂದ ಸಂಪೂರ್ಣವಾಗಿ ಸ್ಕೆಲೆಟನ್ ನೋಡೋದಕ್ಕೆ ಸಿಗೋದಿಲ್ಲ. ಅದಕ್ಕೆ ಮೊನ್ನೆ ನಾನು ಒಂದು ಸಿಮಿಲಿ ಕೊಟ್ಟಿದ್ದೆ, ಶೋರೂಮ್ ಪೀಸ್ ಟೈಪ್ ನಾವು ಸ್ಕೆಲೆಟನ್, ಪೂರ್ತಿ ಸ್ಕೆಲೆಟನ್ ನೋಡೋದಕ್ಕೆ ಸಿಗೋದಿಲ್ಲ. ಈ ಎಲ್ಲ ಕಾರಣಗಳಿಂದನೂ ಕೂಡ ಭೀಮನಿಗೆ ತೊಂದರೆ ಆಗ್ತಾ ಇತ್ತು. 6ನೇ ಸೈಟಲ್ಲಿ ಯಾಕೆ ಸಕ್ಸಸ್ ಆಯಿತು ಅಂತ ಹೇಳಿದರೆ, 6ನೇ ಸೈಟು ಮತ್ತು ಇವತ್ತು ಯಾಕೆ ಸಕ್ಸಸ್ ಆಯಿತು ಅಂತ ಹೇಳಿದರೆ, ಇಲ್ಲಿ ನೋಡಿ, ಸೈಟ್ ನಂಬರ್ 6ನಲ್ಲಿ ಗ್ರೌಂಡ್ ಕ್ಲಿಯರೆನ್ಸ್ ಪೂರ್ತಿ ಮಾಡಿದರು. ಅಂದರೆ ಆ ಹುಲ್ಲನ್ನು ತೆಗೆದು ಬಿಟ್ಟಿದ್ರು ಕೆಳಗಡೆ. ಸೊ ಅವನಿಗೆ ಅವನು ಹಾಕಿದಂತಹ ಏನಿದು ಗುರುತಿದೆಯಲ್ಲ, ಬಹಳ ಸ್ಪಷ್ಟವಾಗಿ ಕಾಣ್ತಾ ಇತ್ತು.
ಮತ್ತು ಕಲ್ಲುಗಳು ಕೂಡ ಅದರ ಚಲ್ಲಾಪಿಲ್ಲಿಯಾಗಿದ್ದು. ಇದೇ ರೌಂಡ್ ಶೇಪಲ್ಲಿನೇ ಇಷ್ಟು ಕ್ಲಿಯರ್ ಆಗಿ ಇದ್ದಿದ್ದಿಲ್ಲ, ಬಟ್ ಚಲ್ಲಾಪಿಲ್ಲಿಯಾಗಿತ್ತು. ಅದರ ಮೇಲೇ ಅವನು ಗುರುತು ಹೇಳಿದ, ಎಸ್ ಇಲ್ಲಿ ಇದೆ ಅಂತ ಅವನು ಹೇಳಿದ. ಕರೆಕ್ಟ್ 1 ಇಂಚನು ಕೂಡ ಹೆಚ್ಚು ಕಡಿಮೆ ಆಗಲಾರ್ದಂಗೆ 6ನೇ ಸೈಟಲ್ಲಿನೂ ಆಯಿತು. ಇವತ್ತಿಗೂ ಕೂಡ, ಇವತ್ತಿನ ದಿನನೂ ಕೂಡ, ಇವತ್ತು ಅವನಿಗೆ ಅಂದರೆ ಅವನು ಹೇಳಿದ್ದಾನೆ, ನನಗೆ ಇಲ್ಲಿ 11 ಬೇಡ, ನನಗೇನೋ ಒಂದು ಮಿಸ್ಟೇಕ್ ಕಾಣ್ತಾ ಇದೆ, ಮಿಸ್ಟೇಕ್ ಮಾಡಿದ್ದೇನೆ. ಈ ಹಿಂದೆ ಏನು ನಾನು ಅಗದಿದ್ದೆ ಅಲ್ಲಿ ನನಗೆ ಇರುವಂತಹ ಕುರುಹು ನನಗೆ ಗೊತ್ತಾಗ್ತಾ ಇದೆ, ದಯವಿಟ್ಟು ಅಲ್ಲಿ ಕರ್ಕೊಂಡು ಹೋಗಿ ಅಂತ ಹೇಳಿದಾಗ ಅಲ್ಲಿನೂ ಕೂಡ ಇವತ್ತು ಗ್ರೌಂಡ್ ಕ್ಲಿಯರ್. ಆದರೆ ಸಿಕ್ಕಾಪಟ್ಟಿ ಬೆಟ್ಟದ ಮೇಲೆ ಅಷ್ಟೊಂದು ಹುಲ್ಲು ಗಿಡ ಇದ್ದಿದ್ದಿಲ್ಲ, ಇದ್ದಿದ್ದರಲ್ಲಿನೇ ಅಧಿಕಾರಿಗಳು ಆ ಗ್ರೌಂಡ್ ಕ್ಲಿಯರೆನ್ಸ್ ಮಾಡಿಕೊಟ್ಟಿದ್ದಾರೆ. ಅಲ್ಲಿರುವಂತಹ ಒಂದು ಏನು ಸಿಚುವೇಶನ್, ವಾತಾವರಣ ನೋಡಿ, ಅಂದರೆ ಭಾಳ ಅದ್ರ ಮೇಲೆ ಯಾವುದೇ ವೆಜಿಟೇಷನ್ ಇದ್ದಿದ್ದನ್ನು ಕ್ಲಿಯರ್ ಮಾಡಿದ ಮೇಲೆ ಗೊತ್ತಾಗ್ಬಿಟ್ಟಿದೆ. ಹೀಗಾಗಿ ಪರ್ಫೆಕ್ಟಾಗಿ ಇವತ್ತು ಎಕ್ಸ್ಕ್ಯಾವೇಷನ್ ಆಗಿದೆ. ಒಂದು ಮಾಹಿತಿ ಪ್ರಕಾರ 1ಕ್ಕಿಂತಲೂ ಇವತ್ತು ಸಿಕ್ಕಂತಹ ಮೂಳೆಯ ಪ್ರಮಾಣ, ಇವತ್ತು ಸಿಕ್ಕಂತಹ ಮೂಳೆ ಮಹಿಳೆಯ ಮೂಳೆ ಆಗಿತ್ತು. ಸೀರೆ, ಕೆಂಪು ಸೀರೆ ಸಿಕ್ಕಿದೆ. ಕೆಲವೊಬ್ಬರು ಹೇಳ್ತಾ ಇರ್ತಾರೆ ಹಿಂದೂ ಮುಸಲ್ಮಾನ್. ಆ ಸಮೀರ್ ಯಾರು ಮಹಾನುಭಾವ, 6 ಅಶೋಕ 3 ಅಶೋಕ, ಆ ಸಮೀರ್ ಒಬ್ಬ ಮುಸಲ್ಮಾನ್. ಇವತ್ತು ಎಲ್ಲಿ ಸಿಕ್ಕಿತ್ತು? ಬೂರ್ಖಾ ಒಳಗಡೆ ಅಸ್ಥಿಪಂಜರ ಸಿಕ್ಕಿಲ್ಲ, ಸೀರೆ ಒಳಗಡೆ ಸಿಕ್ಕಿದೆ. ಯಾವ ಧರ್ಮದವರು ಆದರೆ ಏನು, ಹೆಣ್ಮಗಳು, ಹೆಣ್ಣಿನ ಶವ ಸಿಕ್ಕಿದೆ, ಅಸ್ಥಿಪಂಜರ ಸಿಕ್ಕಿದೆ. ಹಿಂದೂ ಮುಸಲ್ಮಾನ್ ಅಂತ ಸುಳ್ಳು ಸುಳ್ಳು ಎಬ್ಬಿಸ್ತಾ ಇದ್ದೀರಲ್ಲ, ಅವರು ಅರ್ಥ ಮಾಡ್ಕೊಳ್ಳಿ ಇದನ್ನ. ಸುಖಾಸುಮ್ಮನ ಡೈವರ್ಟ್ ಮಾಡೋದು. ಸಿಕ್ಕಿದ್ದಲ್ಲಿ ಬೆಟ್ಟದ ಮೇಲೆ ಪಂಚಾಯಿತಿಯವರು, ನಾವು ಹುಗಿದು ಹಾಕಿದ್ದು. ಪಂಚಾಯಿತಿದವರು ಇನ್ನೊಂದು ಒಂದು ನಿಖರ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಆನ್ ರೆಕಾರ್ಡ್. ಏನು ಅಂತ ಹೇಳಿದರೆ, ಇವತ್ತು 11 ಸೈಟಿಂದ ಭೀಮಾ ನೇರವಾಗಿ 100 ಅಡಿ ಎತ್ತರದಲ್ಲಿ ಹೋಗಿದ್ದಾನೆ ನಡೀತಾ. ಅವನ ಜೊತೆಗೆ ಹೋದಂತಹ 4-5 ಸಿಬ್ಬಂದಿಗಳು ಕೆಳಗಡೆ ಬಿದ್ದು ಕೈ ಕಾಲು ತರ್ಚಿಕೊಂಡಿದ್ದಾರೆ. ಪಂಚಾಯತಿದವರು 100 ಅಡಿ ಮೇಲೆ ಹೋಗಿ, ಪೊಲೀಸರಿಗೆ ಹೋಗೋಕ್ಕಾಗಲ್ಲ, ಅಲ್ಲೇ ಪಂಚಾಯತಿದವ್ರು ಹೋದ್ರಂತೆ. ನಾವು ಹೂತು ಹಾಕಿದ್ದು ದಾಖಲೆ ಇದೆ, ತೋರ್ಸಪ್ಪ, ದಾಖಲೆ ತಗೊಂಡು ಹೋಗು ಬೆಟ್ಟದ ಮೇಲೆ. ಅಲ್ಲಿ ಈ ಪಂಚಾಯತಿದವರು ಚೇಲಾಗಳು, ನಕಲಿ ದೇವಮಾನವನ ಚೇಲಾಗಳು ಹೇಳ್ತಾ ಇದ್ದಾರಲ್ಲ, ಪಂಚಾಯತಿಯವ್ರು ಹೂತು ಹಾಕಿದ್ದು. ಪಂಚಾಯತಿದವ್ರಿಗೆ ತಲೆ ಕೆಟ್ಟಾಯ್ತಾ 100 ಅಡಿ ಮೇಲೆ ಹೋಗಿ ಗುಡ್ಡದ ಮೇಲೆ ಹಾಕೋದಕ್ಕೆ. ಆಮೇಲೆ ಇನ್ನೊಬ್ಬನು ಅವಿವೇಕಿ, ಯಾರದು, ಮಹಾಬಳ ಶೆಟ್ಟಿ, ತಜ್ಞ ಅಂತೆ, ತಜ್ಞ, KS ಮೆಡಿಕಲ್ ಹಾಸ್ಪಿಟಲ್ ಇನ್ಸ್ಟಿಟ್ಯೂಟ್, ಮೆಡಿಕಲ್ ಇನ್ಸ್ಟಿಟ್ಯೂಟ್ ತಜ್ಞ ಅಂತೆ. ನಾನೇ 20-30 ಅಲ್ಲಿನೇ ಬಂದು ಪೋಸ್ಟ್ ಮಾರ್ಟಮ್ ಮಾಡಿದ್ದೀನಿ. ಈ ಮಹಾಬಳ ಶೆಟ್ಟಿ 100 ಅಡಿ ಮೇಲೆ ಹೋಗಿ ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿ ಬಂದರೆ ಅಥವಾ ಮಸಾಜ್ ಮಾಡಿ ಬಂದ್ರಿ ನೀವು ಮೇಲೆ ಹೋಗಿ? ಉತ್ತರ ಕೊಡಬೇಕಲ್ಲ ಇದಕ್ಕೆ. ಇನ್ನೂ ಒಂದು TV ಚಾನಲ್ನವ್ರು ಹೇಳ್ತಾರೆ, ಅದು ಹಂದಿದೆಯೋ ನಾಯಿದಿದೆಯೋ ಗೊತ್ತಿಲ್ಲ, ಬ್ಲೌಸ್ ಸಿಕ್ಕಿದೆ ಅಲ್ರಿ. ಹಂದಿ ಏನು ಬ್ಲೌಸ್ ಹಾಕೋತದ? ನಾಯಿ ಬ್ಲೌಸ್ ಹಾಕೊಳ್ತದೇನ್ರಿ? ಕೆಲವೊಂದಿಷ್ಟು ಪೇಡ್ TV ಚಾನಲ್ಗಳು, ಪೇಡ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಯೂಟ್ಯೂಬರ್ಗಳು ಅದನ್ನೇ ಹೇಳ್ತಾ ಇರ್ತಾರೆ. ಅಲ್ಲೇ ಹೋಗಿ ಪೋಸ್ಟ್ ಮಾರ್ಟಮ್ ಮಾಡಿದ್ದು. ಈಗ ಅದಕ್ಕೆ ನಾವು ಯಾಕೆ ಸುಮ್ಮನೆ ಇರ್ತಾ ಇದ್ದೀವಿ ಅಂತ ಹೇಳಿದರೆ, ನಾವು ಮಾತಾಡಿದರೆ ಅದಕ್ಕೆ ಬೆಲೆ ಇಲ್ಲ, ಪ್ರೊಸೀಜರ್ಗಳು ಮಾತಾಡಬೇಕು. ಇವತ್ತು ಆಗಿರುವಂಥ ಪ್ರೊಸೀಜರೇ ಇವರು ಹುಟ್ಟಿಸಿರುವಂಥ ಸುಳ್ಳು ಥೇರಿಗಳು, ಹೈಪೋಥೆಸಿಸ್ಗಳು, ಸುಳ್ಳು ಕಟ್ಟುಕತೆಗಳು ಪಂಚಾಯತಿಯವರು ಹುಟ್ಟಾಕಿದ್ದು. ಈಗ ಉತ್ತರ ಕೊಡಲಿ ರಿಸರ್ವ್ ಫಾರೆಸ್ಟ್ನವರು. ಸಿಕ್ಕಿದ್ದೆಲ್ಲಿ? ಸ್ಮಶಾನಗಳು ಸಿಗ್ತಾ ಇವತ್ತು ಒನ್ಸ್ ಅಗೇನ್ ರಿಸರ್ವ್ ಫಾರೆಸ್ಟ್, ಅಗದಿ ಡೀಪ್ ಡೆನ್ಸ್ ರಿಸರ್ವ್ ಫಾರೆಸ್ಟ್. ಇವ್ರು ಹೇಳ್ತಾರಲ್ಲ, ದೇವಸ್ಥಾನಕ್ಕೆ ಬಂದವರು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಎಲ್ಲಿ? ದೇವಸ್ಥಾನದ ಮುಂದೆ ಬಿದ್ದಿದ್ದ ಇದು, ಅಥವಾ ನದಿಯಲ್ಲಿ ಬಿದ್ದಿದ್ದಂತೆ ಅದ್ರ ಮೂಳೆಗಳು ಆ ಕಡೆ ಈ ಕಡೆ ಬಿದ್ದಿರ್ತಾವ ಅಂತೇಳಿ. ಅಲ್ಲರಿ, 100 ಅಡಿ ಎತ್ತರದಲ್ಲಿ ಬಿದ್ದಿದೆ. 100 ಅಡಿ ಎತ್ತರದ ಮೇಲಿನ ಬೆಟ್ಟದಲ್ಲಿ ಹೆಣ್ಣಿನ ಶವ, ಅಸ್ಥಿ ಪಂಜರ, ಅದು 3-4 ಅಂತ ಹೇಳ್ತಾರೆ. ಒಂದೇ ಜಾಗದಲ್ಲಿ ಹೇಗೆ ಬಂದವು? ಅದಕ್ಕೆ ನಾವು ಮಾತಾಡೋದಿಲ್ಲ. ಅದಕ್ಕೆ ಹೇಳ್ತೀನಿ ನಾನು, ಇವತ್ತಿಗೆ ನಾಳೆ ಏನೇನೋ ಘಟನೆಗಳು, ಪ್ರಕ್ರಿಯೆಗಳು, ಯಾವ ಸ್ಥಿತಿಯಲ್ಲಿ ಶವಗಳು ಸಿಗ್ತವೆ ಅವಾಗಲೇ ನಾವು ಅದನ್ನು ವಿವರಣೆ ಕೊಡೋದು. ಇಮ್ಯಾಜಿನೇಷನ್ ಮಾಡಿಕೊಂಡು ಹಿಂದೂ, ಮುಸಲ್ಮಾನ್, ಕ್ರಿಶ್ಚಿಯನ್ ಅಂತೆ, ಅದು ಅಂತೆ, ನಡು ಕಾಡಲ್ಲಿ ರಿಸರ್ವ್ ಫಾರೆಸ್ಟಲ್ಲಿ ಹೋಗಿ ಎಸೆದಿದ್ದಾರೆ, ಗುಂಡಿ ತೆಗೆದು ಎಸೆದಿದ್ದಾರೆ.
ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅವಾಗ ಎಲ್ಲಿ ಹೋಗಿದ್ರು? ಈ ಪ್ರಶ್ನೆ ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಶನಿವಾರ ಬೆಳಿಗ್ಗೆ ಭೀಮ ಬಹಳ ಸ್ಪಷ್ಟವಾಗಿ ಹೇಳಿದ್ದಾನೆ, ನೋಡಿ ಸರ್, ನನಗೆ ಹುಲ್ಲು ಬೆಳೆದ್ರೆ ನನಗೆ ಗೊತ್ತಾಗಲ್ಲ, ಹುಲ್ಲು ಕಂಟಿ ಎಲ್ಲ ಬೆಳೆದಿದೆ, ನಾನು ಎಲ್ಲೇ ಗುಪ್ಪೆ ಹಾಕಿದ್ದೀನಿ ನನಗೆ ಕಾಣ್ತಾ ಇಲ್ಲ, ದಯವಿಟ್ಟು ಗ್ರೌಂಡ್ ಕ್ಲಿಯರ್ ಮಾಡಿಕೊಡಿ, ಮರ ಕಡೀರಿ ಅಂತ ಹೇಳಿಲ್ಲ, ನನ್ನ ಕೈಗಾತ್ರದ ಗಿಡವನ್ನ ಕಡೀರಿ ಅಂತ ಅವನು ಹೇಳಿಲ್ಲ. ಕಾಡಿನ ಗ್ರೌಂಡ್ ಲೆವೆಲ್, ಅದಕ್ಕೆ ಬಾಟಮ್ ಕ್ಯಾನೋಪಿ ಅಂತಾರೆ, ಕ್ಯಾನೋಪಿ ಅಂದ್ರೆ ವೆಜಿಟೇಷನ್ ಅಂತಾರೆ, ಹುಲ್ಲು ಕಡ್ಡಿ ಕಸ ಬಳ್ಳಿ ತೆಗೆದುಕೊಡಿ ಅಂತ ಹೇಳ್ತಾನೆ ಭೀಮ. ಅದಕ್ಕೆ ಕರೆಕ್ಟಾಗಿ ಅಧಿಕಾರಿಗಳು ಕೂಡ ಆ ರೊಟೇಟರ್ ತಗೊಂಡು ಬರ್ತಾರೆ, ಗ್ರೌಂಡ್ ಕ್ಲಿಯರೆನ್ಸ್ ಮಾಡೋದಕ್ಕೆ ಬೇಕಾದಂಥ ಸ್ಟಾಕ್ ಪೆಟ್ರೋಲ್ ಕೂಡ ತರ್ತಾರೆ. ಫಾರೆಸ್ಟ್ ಅಧಿಕಾರಿ ಒಬ್ಬನು ಫೋನ್ ಮಾಡ್ತಾನೆ, ಇಲ್ಲ ಮೇಡಮ್, ಇದು ರಿಸರ್ವ್ ಫಾರೆಸ್ಟ್ ಇದೆ, ನಾವು ಕೊಡಲ್ಲ ಅಂಥೇಳಿ. ಯಾಕೆ ಫಾರೆಸ್ಟ್ ಅಧಿಕಾರಿಗಳು ಹಂಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವರು ಸಿಕ್ಕಿ ಬೀಳ್ತಾರೆ. ಒಂದು ಹುಲ್ಲು ಕತ್ತರಿಸೋದಕ್ಕೆ ನಿಮ್ಮ ಫಾರೆಸ್ಟ್ ಆಕ್ಟ್ ಅಡ್ಡಿಯಾಗುತ್ತೆ, ನಿರಂತರವಾಗಿ ಹೆಣಗಳನ್ನ ನಿಮ್ಮದೇ ವ್ಯಾಪ್ತಿಯಲ್ಲಿ ಹೂತು ಹಾಕ್ಸಿದ್ರಲ್ಲ, ಅವಾಗೇನು ಕತ್ತೆ ಕಾಯ್ತಾ ಇದ್ರ ನೀವು? ಫಾರೆಸ್ಟ್ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಕತ್ತೆ ಕಾಯ್ತಾ ಇದ್ರ ನೀವು? ಹೆಣ್ಣು ಮಕ್ಕಳ ಶವವನ್ನ ಹೂತು ಹಾಕಿದ್ದಾರೆ, ಕತ್ತೆ ಕಾಯ್ತಾ ಇದ್ರ ನೀವು ಅಂತ ಹೇಳಿ ಪ್ರತಿಯೊಬ್ಬರು ಕೇಳ್ತಾರೆ ನಿಮಗೆ. ಆ ಭಯಕ್ಕೆ ಮೇಡಮ್, ಕರ್ನಾಟಕ ಫಾರೆಸ್ಟ್ ಆಕ್ಟ್ 1972ನಲ್ಲಿ ರಿಸರ್ವ್ ಫಾರೆಸ್ಟ್ ಆಕ್ಟ್ ಅಲ್ಲಿ ಹುಲ್ಲು ಕಟ್ಟು ಮಾಡಕ್ ಬರಲ್ಲಂತೆ, ಹೂತು ಹಾಕಿದ್ದಾರೆ ಹೆಣನ, ಅವಾಗ ಕತ್ತೆ ಕಾಯ್ತಿದ್ರು ಇವರು ಫಾರೆಸ್ಟ್ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಕತ್ತೆ ಕಾಯ್ತಾ ಇದ್ರಲ್ಲಿ. ಮಲ್ಕೊಂಡ ಪಾಪ ಬೆತ್ತರಾದಂತ ಹೆಣ್ಣು ಮಕ್ಕಳು UDR ಎಂತೆಂತವನು UDR ಆಗಿ ಬೀಸಕ್ ಹೋಗಿದ್ದಾರೆ. ಜನ ಕೇಳ್ತಾರೆ, SIT ಅವರು ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಆ ಸಂದರ್ಭದಲ್ಲಿದ್ದಂತ ಎಲ್ಲ ಅಧಿಕಾರಿಗಳನ್ನ ಮೊದಲು ಕೈಗೆ ಕೊಳ ಹಾಕಿ ಒಳಗಡೆ ಹಾಕ್ಬೇಕು ಅವ್ರನ್ನ. ಇವರು ಎಲ್ಲರೂ ಕೂಡ ಅಷ್ಟೇ ರೆಸ್ಪಾನ್ಸಿಬಲ್. ಈ ನಕಲಿ ದೇವಮಾನವನ ಕುಟುಂಬ ಎಷ್ಟು ರೆಸ್ಪಾನ್ಸಿಬಲ್ ಇದೆ, ಆ ಎಲ್ಲ ಅಧಿಕಾರಿಗಳಿಗೂ ಅಷ್ಟೇ ಬೇಜವಾಬ್ದಾರಿಯನ್ನು ತೋರಿಸಿದ್ದಾರೆ. ಎಲ್ರಿಗೂ ಕೂಡ ಅದೇ ಪ್ರಮಾಣದ ಶಿಕ್ಷೆ ಆಗಬೇಕು. ಅದರ ಸಲುವಾಗಿ ಎಲ್ಲರೂ ಒಂದಾಗ್ಬಿಟ್ಟಿದ್ದಾರೆ ಇವತ್ತು. ಪೊಲೀಸರು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ತೆಗಿಯಕ್ಕೆ ಬರಲ್ಲ, ಹಾಗ್ಯಾಕೆ ಬರೋದಿಲ್ಲ, ನಾಚಿಕೆ ಆಗಬೇಕು. ನಾಳೆ ಇದು ಫೈನಲಿ ಸಕ್ಸಸ್ಫುಲ್. ಇದು ಕಾಣ್ತಾ ಇದೆಯಲ್ಲ, ಈ ರೀತಿ ಇದ್ದಂತಹ ಪರಿಸ್ಥಿತಿ ಇವತ್ತೂ ಕೂಡ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಫ್ರೀಯಾಗಿ ನೋಡಿ, ನಮ್ಮ ಆಗ್ರಹನೂ ಕೂಡ ಅದೇ ಇತ್ತು. ಭೀಮ ನಿಜ ಹೇಳ್ತಾ ಇದ್ದಾನ, ಸುಳ್ಳು ಹೇಳ್ತಾ ಇದ್ದಾನ, 6ನೇ ಪಾಯಿಂಟಲ್ಲಿ ಅವನದೇ ತೋರಿಸಿದಂಥ ಜಾಗೆಯಲ್ಲಿ ಉತ್ಖನ ಆಗಿರೋದ್ರಿಂದ ಸಂಶಯ ಬೇಡ. ಆದರೆ ಏನೇ ಆದರೂ ಕೂಡ ಇಟ್ಸ್ ಅ ಹ್ಯೂಮನ್ ಎರರ್ ಅಂತ ಹೇಳಿದರೆ, ಅವನು ಒಬ್ಬ ಮನುಷ್ಯ, ಮಷಿನ್ನೋ ರೋಬೋನೋ ಅಥವಾ ಚಿಪ್ ಅಲ್ಲ. ಈ ಕಂಪ್ಯೂಟರು ಮೊಬೈಲ್ನಲ್ಲಿರುವಂಥ ಚಿಪ್ ಅಲ್ಲ. 10 ವರ್ಷ ಆದರೂ 100 ವರ್ಷ ಆದರೂ ಕೂಡ ಚಿಪ್ ಕನೆಕ್ಟ್ ಮಾಡಿಕೊಳ್ಳೆ ನೆನಪಿಗೆ ಬರೋದಕ್ಕೆ ಹ್ಯೂಮನ್ ಎರರ್ ಇದ್ದೇ ಇರುತ್ತೆ. ಇವತ್ತಿಗೂ ಕೂಡ ಅದು ಸಾಬೀತಾಗಿದೆ. ಅವನು ಕೊಟ್ಟಂಥ ಹೇಳಿಕೆ, ನ್ಯಾಯಾಲಯದಲ್ಲಿ ಕೊಟ್ಟಂಥ 164 ಸ್ಟೇಟ್ಮೆಂಟ್, ಪೊಲೀಸರ ಎದುರುಗಡೆ 2 ಸಾರಿ ಕೊಟ್ಟಂಥ 161 ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಅದಕ್ಕಾಗಿ ಒಂದು ಪ್ರಾಪರ್ ಕೋಆರ್ಡಿನೇಷನ್ ಅಂತ ಆಗಲಿ, ಇಲ್ಲಿ ಇವನು ಸರಿ ತಪ್ಪು ಅಂತಲ್ಲ, ಒಂದು ಪ್ರಾಪರ್ ಕೋಆರ್ಡಿನೇಷನ್ ಆಗಬೇಕನ್ನೋದು ನಮ್ಮ ಆಶಯ. ಇದಕ್ಕೆ ಸೊಲ್ಯೂಷನ್ಸ್ ಏನೇನು ಅಂತ ಹೇಳಿದರೆ, ನಾವು ವಿನಂತಿ ಮಾಡ್ಕೊಳ್ಳೋದು, ದಯವಿಟ್ಟು ಆದಷ್ಟು ಬೇಗ GPR ಗ್ರೌಂಡ್ ಪೆನೆಟ್ರೇಟಿಂಗ್ ರೆಡಾರ್ ಸಿಸ್ಟಮನ್ನು ಆದಷ್ಟು ಬೇಗ ತನ್ನಿ. ಅದು ಏನಾದರೂ ಬಂದರೆ ಆ ಬಂಗ್ಲೆಗುಡ್ಡೆನಲ್ಲಿನೇ ಒಂದು 200 ಅನಾಥ ಶವಗಳು ಸಿಗುತ್ತೆ ಅನ್ನುವಂಥ ಮಾಹಿತಿ ಸ್ಥಳೀಯರೇ ಹೇಳ್ತಾರೆ. ಅನೇಕವು ಹೆಣ್ಣು ಮಕ್ಕಳದ್ದೇ ಇದೆ ಅಂತ ಹೇಳ್ತಾರೆ. ದಯವಿಟ್ಟು GPR ಸಿಸ್ಟಮನ್ನು ಆದಷ್ಟು ಬೇಗ ಸರ್ಕಾರ ಕೊಡಬೇಕು. ಗ್ರೌಂಡ್ ಕ್ಲಿಯರೆನ್ಸ್ ಮಾಡಬೇಕು. GPR ತಂದರೂ ಕೂಡ ಗ್ರೌಂಡ್ ಕ್ಲಿಯರೆನ್ಸ್ ಮಾಡಬೇಕು. ಮತ್ತು ಅರಣ್ಯ ಇಲಾಖೆಗಳಿಗೆ ಹದ್ದು ಬಸ್ನಲ್ಲಿ ಇರುವಂಗೆ ಹೇಳಬೇಕು. ಅವರು ಜಾಸ್ತಿ ಬಾಲ ಬಿಚ್ಚಬಾರ್ದು. ಯಾಕಂತ ಹೇಳಿದ್ರೆ ನಾಳೆ ಅವರದೇ ಅಧಿಕಾರಿಗಳು ಸಿಕ್ಕಿ ಬೀಳ್ತಾರೆ. ಜನಾರ್ದನ್ ರೆಡ್ಡಿ ಕೇಸಲ್ಲಿ ಕೂಡ ಅದೇ ಆಗಿತ್ತು. ಜನಾರ್ದನ್ ರೆಡ್ಡಿ ಒಬ್ಬನೇ ಜೈಲಿಗೆ ಹೋಗಲಿಲ್ಲ, ಅವನ ಜೊತೆಗೆ ಮೈನಿಂಗ್ ಅಧಿಕಾರಿಗಳು ಹೋದರು, ಫಾರೆಸ್ಟ್ ಇಲಾಖೆ ಅಧಿಕಾರಿಗಳು ಹೋದರು, RTO ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಹೋದರು, ಪೊಲೀಸ್ ಇಲಾಖೆ ಸಹಕಾರ ಕೊಟ್ಟಂಥ ಪೊಲೀಸ್ ಇಲಾಖೆ ಅಧಿಕಾರಿಗಳು ಹೋದರು. ಈಗ ಈ ಎಲ್ಲ ಅಧಿಕಾರಿಗಳಿಗೂ ಕೂಡ ಭಯ ಶುರು ಆಗಿದೆ. ಹೀಗಾಗಿ ಉತ್ಖನ ಕಾರ್ಯವನ್ನು ತಡೆಯೋದಕ್ಕೆ ಬೇರೆ ಬೇರೆ ರೀತಿಯ ಷಡ್ಯಂತ್ರಗಳು ನಡೆದಿದೆ. ಅದು ಆಗಬಾರದು. ಅದು ಆಗಲಾರದಂತೆ ನೋಡ್ಕೊಳ್ಳೋದು ಸರ್ಕಾರದ ಜವಾಬ್ದಾರಿ. ಎಲ್ಲವೂ ನಾವು SIT ಅಂತ ಹೇಳೋಕ್ಕಾಗೋದಿಲ್ಲ.
SIT ಮೇಲ್ಗಡೆ ಸರ್ಕಾರ ಇದೆ. ಸರ್ಕಾರ ಇದ್ರ ಬಗ್ಗೆ ಮುತುವರ್ಜಿಯನ್ನು ವಹಿಸ್ಕೋಬೇಕಾಗತ್ತೆ. ಎಂಥ 1000 DKಶಿ ಬಂದರೂ ಕೂಡ ದೂರ ಕಳಿಸುವಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಇನ್ನೊಂದು ಮೂರನೇದು ಬಹುಮುಖ್ಯವಾಗಿ ನಾನು SIT ಅಧಿಕಾರಿಗಳಿಗೆ ವಿನಂತಿ ಮಾಡ್ಕೊಳ್ಳೋದು, ದಯವಿಟ್ಟು ಸ್ಥಳೀಯರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಿ. ಇವತ್ತು ಸಾಕಷ್ಟು ಜನ ಸ್ಥಳೀಯರು ನಾವು ನೋಡಿದ್ದೀವಿ, ಭೀಮಾ ಹೂತು ಹಾಕೋದು ನಮಗೆ ಗೊತ್ತಿದೆ, ನಾವು ಕೆಲವೊಬ್ಬರು ಹೂತು ಹಾಕದಂಥ ಪ್ರದೇಶಗಳನ್ನು ನೋಡಿದ್ದೀವಿ ಅಂತ ಹೇಳ್ತಾರೆ. ದಯವಿಟ್ಟು ಅವರೆಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತಗೊಳ್ಳಿ. ಮಾಸ್ ಬರಿಯಲ್ ಸೈಟ್ ಏನಿದೆ, ಸೈಟ್ ನಂಬರ್ 13 ಏನಿದೆ, ಈಗ ಅಲ್ಲಿ ಡ್ಯಾಮ್ ಕಟ್ಟಿದ್ದಾರೆ. ಆನಂತರ ಬೇರೆ ಬೇರೆ ಒಂದಿಷ್ಟು ಬೆಳವಣಿಗೆಗಳು, ಪ್ರಾಕೃತಿಕ ವಿಕೋಪಗಳಾಗಿದ್ದಾವೆ. ಯಾವ ಇಸ್ವಿಯಲ್ಲಾಯಿತು, ಏನಾಯಿತು, ದಯವಿಟ್ಟು ಸ್ಥಳೀಯರನ್ನು ವಿಶ್ವಾಸಕ್ಕೆ ಮತ್ತು ಹೋರಾಟದಲ್ಲಿ ಇರತಕ್ಕಂತಹ ನಮ್ಮ ಆ್ಯಕ್ಟಿವಿಸ್ಟ್ಗಳಿಗೆ, ಜಯಂತ್ ಅವರು ಹೋಗಿದ್ದಾರೆ, ಖಂಡಿತ ಸುಳ್ಳಲ್ಲ. ಅವರು ಜಯಂತ್ ಅವರು ಇದೇ ಭಾಗದಲ್ಲಿ ಬೆಳೆದಂಥವರು, ಇಲ್ಲಿಯೇನೇ ವಾಹನವನ್ನು ಚಾಲನೆ ಮಾಡಿದವರು. ಪದ್ಮಲತಾಳು ಕೂಡ ಅವರ ಕ್ಲೋಸೆಸ್ಟ್ ರಿಲೇಟಿವ್ ಆಗಿದ್ಲು. ಏನು 1987ರಲ್ಲಿ ನಿರ್ದಯವಾಗಿ ಕೊಂದು ಹಾಕಿದರು ಅವರ ಸಂಬಂಧಿಕರೇ. ಜಯಂತ್ರ ಥರ ಇನ್ನೂ ಸುಮಾರು ಜನ ಇದ್ದಾರೆ, ಭಯ ಇದೆ. ಆದರೆ SIT ಅವರು ಅವ್ರನ್ನ ಕರೆದು ವಿಶ್ವಾಸಕ್ಕೆ ತಗೊಂಡು ವಿಚಾರಣೆ ಮಾಡಿ ಅಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ಖಂಡಿತ ಇದೆಲ್ಲ ಆದರೆ ಇನ್ನೂ ಅನೇಕ ಭಯಾನಕ ಸತ್ಯಗಳು ಹೊರಗಡೆ ಬರ್ತವೆ. ಅದಾದ ಮೇಲೇ ನಾವು ಮಾತಾಡೋದು. ಎಷ್ಟೋ ಜನ ನಮಗೆ ಕೇಳ್ತಾ ಇದ್ರು, ಒಂದಿಬ್ಬರು ಮಂದಿ ನಮ್ಗೆ ಕೆಟ್ಟದಾಗ ಬೈತಾ ಇದ್ದರು, ಸರ್ ನಿಮಗೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೆ ಒಬ್ಬನು ತುಂಬ ಕೆಟ್ಟದಾಗಿ ಬೈತಾ ಇರ್ತಾನೆ, ಹೊಲಸು ಬೈತಾ ಇದ್ದಾನೆ, ನಿಮ್ಮ ತಾಯಿಗೆ ಬೈತಾ ಇದ್ದಾನೆ, ಕೇಸ್ ಹಾಕ್ರಿ ಅವನ ಮೇಲೆ, ಇಲ್ಲ ನಾವು ಕೇಸ್ ಹಾಕ್ತೀವಿ, ನಾವು ಹೋಗಿ ಹೊಡೆದು ಬರ್ತೀವಿ, ಕಡಿತೀವಿ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಆ ಕೆಲಸ ಯಾರೂ ಮಾಡಬೇಡಿ. ಇವೆಲ್ಲವೂ ಕೂಡ ಅಟೆನ್ಷನ್ ಡೈವರ್ಟ್ ಮಾಡುವಂಥ ಟೆಕ್ನಿಕ್ಕು, ನಕಲಿ ದೇವಮಾನವ ಅವರ ತಮ್ಮನ ಟೆಕ್ನಿಕ್ಕು. ತಾಯಿಗೆ ಬೈತಾರೆ, ನಾನು ತಿಳ್ಕೊಂಡಿದ್ದು ನಮ್ಮ ತಾಯಿ ಇದ್ದಾಳೆ, ನಿಮ್ಮ ತಾಯಿ ಇದ್ದಾಳೆ, ಎಲ್ಲರ ತಾಯಿನೂ ಇರ್ತಾರೆ. ಆದರೆ ಎಲ್ಲರಿಗೂ ಕೂಡ ತಾಯಿ ಭಾರತಿ. ನಾವೆಲ್ಲರೂ ಕೂಡ ಭಾರತ ಮಾತೆಯ ಮಕ್ಕಳು. ಯಾರು ಏನೇ ನಮಗೆ ಅವಾಚ್ಯವಾಗಿ ಬೈದರೂ ಕೂಡ ಅದನ್ನು ನಾವು ತಲೆ ಹಚ್ಕೊಳ್ಳೋದು ಬೇಡ. ಯಾಕಂತ ಹೇಳಿದರೆ ಈ ನಕಲಿ ದೇವಮಾನವ ಕುಟುಂಬ, ಅವರ ತಮ್ಮ, ಮಕ್ಕಳು ಎಲ್ಲರೂ ಕೂಡ ಜೈಲಿಗೆ ಹೋಗಿ ಅಲ್ಲಿ ಕೊಳೆಯುವಂಥ ದಿನಗಳು ಬಂದಾಗಿದೆ, ಹುಚ್ಚರಾಗಿದ್ದಾರೆ. ಹೀಗಾಗಿ ಅಟೆನ್ಷನ್ ಡೈವರ್ಟ್ ಮಾಡೋದಕ್ಕೆ ಒಂದಿಷ್ಟು TV ಚಾನಲ್ಗಳಿಗೆ ಪೇಮೆಂಟ್ ಕೊಟ್ಟು ಬುರುಡೆ ಹೋರಾಟಗಾರ ಅದು ಇದು ಅಂತ ಹೇಳೋದು, ಇನ್ನು ಕೆಲವೊಂದಿಷ್ಟು ಪೇಮೆಂಟ್ ಗಿರಾಕಿಗಳ ಕಡೆಯಿಂದ ಕೆಟ್ಟದಾಗಿ ಬಯಸ್ತಾ ಇದ್ದಾರೆ. ನಾವು ಆ ಕಡೆ ಲಕ್ಷ್ಯ ಕೊಡೋದು ಬೇಡ. ನಾವು ಯಾಕೆ ಸುಮ್ಮನೆ ಇರಬೇಕು ಅಂತ ಹೇಳಿದರೆ, ಅವನು ಯಾವನು ಬೈದ ಅಂತ ಹೇಳಿದರೆ ಅದು ನಮಗೆ ಅವಮಾನ ಅಲ್ಲ. ಪದೇ ಪದೇ ಹೇಳ್ತಾ ಇರ್ತೀನಿ, ಈಗಲೂ ಕೂಡ ಹೇಳ್ತಾ ಇದ್ದೀನಿ, ಆ ಸೌಜನ್ಯ ಅನುಭವಿಸಿದಂತಹ ನೋವು, ಅವಮಾನ, ನೂರಾರು ಹೆಣ್ಣು ಮಕ್ಕಳು ನೇತ್ರಾವತಿ ತೀರದಲ್ಲಿ ಅನುಭವಿಸಿದಂತಹ ನೋವು, ಅವಮಾನದ ಮುಂದೆ ಈಗ ನಮಗೆ ಆ ಪೇಮೆಂಟ್ ಗಿರಾಕಿಗಳು ಏನು ಬೈದು ಅವಮಾನ ಮಾಡ್ತಾ ಇದ್ದಾರಲ್ಲ, ಅದು ಏನೂ ಅಲ್ಲ. ಆ ಸೌಜನ್ಯ ಎಷ್ಟು ನೋವು ಅನುಭವಿಸಿದ್ಲು, ಅವರ ಕುಟುಂಬ ಎಷ್ಟು ಅವಮಾನ ಈಗಲೂ ಅನುಭವಿಸ್ತಾ ಇದೆ, ಅದರ ಮುಂದೆ ಈ ಬೈಗಳು ಏನೂ ಅಲ್ಲ ಅಂತ ಹೇಳ್ಕೊಂಡು ನಾವು ಸುಮ್ಮನೆ ಶಾಂತಿಯುತವಾಗಿ SIT ಈ ತನಿಖೆ ಏನಿದೆ ಅದನ್ನು ಗಮನಿಸ್ತಾ ಇದ್ದೀವಿ. ಈ ನಕಲಿ ದೇವಮಾನವನ ಕುಟುಂಬ ಏನಿದೆ ಅದನ್ನು ಜೈಲಿಗೆ ಹೋಗೋದನ್ನು ನಾವು ಬಹಳ ಕುತೂಹಲದಿಂದ, ಆಸಕ್ತಿಯಿಂದ, ಆವೇಶದಿಂದ, ಆಕ್ರೋಶದಿಂದ ಕಾಯ್ತಾ ಇದ್ದೀವಿ. ನ್ಯಾಯದ ಹಂಬಲದಿಂದ ಕಾಯ್ತಾ ಇದ್ದೀವಿ. ಹೀಗಾಗಿ ಯಾವನೋ ಬೈದ ಅಂಥೇಳಿ ನಾವೇನು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಏನಾದರೂ ಡೌಟ್ಸ್ ಇದೆಯಾ? ಏನಾದರೂ ಡೌಟ್ಸ್ ಇದ್ದರೆ ಬರ್ಕೊಡಿ. ಪ್ರಕ್ರಿಯೆ ಬಗ್ಗೆ ಇದೆಲ್ಲ ಪ್ರಕ್ರಿಯೆ ನಾನು ಏನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹಾಂ ನೋಡಿ, ಇದರಲ್ಲಿ ಕೆಲವೊಬ್ಬರು ಭೀಮನ ಹೆಸರೇ ಹೇಳಿಬಿಟ್ರು, ಒರಿಜಿನಲ್ ಹೆಸರು ಹೇಳಿಬಿಟ್ರು. ಆ್ಯಸ್ ಪರ್ ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟ್ ಪ್ರಕಾರ ರಿವೀಲ್ ಮಾಡೋ ಹಂಗಿಲ್ಲ. ಆದರೂ ಕೂಡ ಈ ಕೆಲವೊಬ್ಬರು ಅವನ ಹೆಸರು, ಅವನ ಊರು ಕೇರಿ, ಅಷ್ಟೇ ಅಲ್ಲ ಭೀಮಾ ಸುಳ್ಳ, ಭೀಮಾ ಕಳ್ಳ, ಇವೆಲ್ಲವುಗಳು ಕೂಡ ಯಾಕಂತ ಹೇಳಿದರೆ ಅವನು ಡಿಸ್ಟರ್ಬ್ ಆಗಲಿ ಅಂತ ಮಾಡ್ತಾ ಇಡುವಂತಹ ಕುತಂತ್ರಗಾರಿಕೆ. ನೋಡಿ, ಮಂಜುನಾಥ್ ಗೌಡ ಇದ್ದಿದ್ದಕ್ಕೆ ಅವನಿಗೆ ಭಯದಲ್ಲಿದ್ದ. 7 ದಿನ ಆದರೂ ಸರಿಯಾಗಿ ಗೊತ್ತಾಗ್ತಿರಲಿಲ್ಲ. ಇವತ್ತು 11ನೇ ಪಾಯಿಂಟ್ ಇದ್ರೂ ಕೂಡ ಅದನ್ನು ಬೇಡ ಅಂಥೇಳಿ ಹಿಂದೆ ಎಲ್ಲಿ ಫೇಲ್ಯೂರ್ ಆಗಿದ್ದ ಸೈಟಿಗೆ ಹೋಗೇ ತೆಗೆದಿದ್ದಾನೆ. ಯಾಕಂತ ಹೇಳಿದ್ರೆ ಮಂಜುನಾಥ್ ಗೌಡ ಅನ್ನುವಂಥ ಒಬ್ಬ ಕುತಂತ್ರ ಮಾಡುವಂಥ ಅಧಿಕಾರಿ ಹೆದರಿಸಿರೋದ್ರಿಂದ ಅದು ಸಾಧ್ಯ ಆಗಿದ್ದಿಲ್ಲ. ಅವ್ರ ಮೇಲೆಲ್ಲ ಕ್ರಮ ಕೈಗೊಳ್ಬೇಕಲ್ಲ. ಭೀಮನ ಹೆಸರು ಕೊಟ್ಟು ವೈಲೇಷನ್ ಆಫ್ ವಿಟ್ನೆಸ್ ಪ್ರೊಟೆಕ್ಷನ್. ನೋಡಿ, ಇದು
ನಾವು ಅದನ್ನು ಕಾಯ್ತಾ ಇದ್ದೀವಿ. 30 ಜನರ ವಿಚಾರಣೆ ಯಾವಾಗ ಶುರು ಆಗುತ್ತೆ, ಆದಷ್ಟು ಬೇಗ ಶುರು ಆಗಬಹುದು ಅಂದ್ಕೊಂಡಿದ್ದೀನಿ. ಇನ್ನೂ ಸಾಕಷ್ಟು ಶವಗಳು ಹೊರಗಡೆ ಬರಲಿಕ್ಕಿದೆ. ಮಾಸ್ ಬರಿಯಲ್ ಸೈಟ್ ಓಪನ್ ಮಾಡಿದರೆ ಒಂದೊಂದರಲ್ಲಿ ಬಹುಶಃ 20, 30, 50, 100 ಶವಗಳು, ಅದರಲ್ಲಿ ಹೆಣ್ಣು ಮಕ್ಕಳ ಶವಗಳು. ಒಬ್ಬೊಬ್ಬನು ಹೇಳ್ತಾ ಇದ್ದ, ಇವತ್ತು ಬಂದಿದ್ದೆ ಸರ್, ಬಸರಿ ಹೆಂಗಸನ್ನು ಬಿಟ್ಟಿಲ್ಲ, ಅದನ್ನು ಕೂಡ ಹೂತು ಹಾಕಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಭಯಾನಕ ಇದೆ ಚಿತ್ರ. ಈ ಏನು ಬಿಟ್ಟು ಇದನ್ನು ತಗೊಂಡು ಬಂದು ದುಡ್ಡು ತಿಂದು ಕೇವಲವಾಗಿ ಮಾತಾಡ್ತಾ ಇದ್ದಲ್ಲ, ಬುರುಡೆ ಹೋರಾಟಗಾರ, ಬುರುಡೆ ಹೋರಾಟ ಅಂತ, ಅವರಿಗೆ ಇದರ ಭೀಕರತೆ ಗೊತ್ತಿಲ್ಲ. ಇಂಟರ್ನ್ಯಾಷನಲ್ ಮೀಡಿಯಾದವರು ಎಷ್ಟೊಂದು ಸೀರಿಯಸ್ ತಗೊಂಡಿದ್ದಾರೆ, ನ್ಯಾಷನಲ್ ಮೀಡಿಯಾದವರು ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಗಂಭೀರ ಪ್ರಕರಣ. ಇವರಿಗೆ ಬರೀ ಎಂಜಲು ಎಲುಬು ತಿನ್ನೋರಿಗೆ ಏನೂ ಗೊತ್ತಿಲ್ಲ, ಬರೀ ದುಡ್ಡು ತಿನ್ನೋದು, ಬೊಗಳೆ ಬಿಡೋದು ಇಷ್ಟೇ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಜಾಸ್ತಿ ನಾವು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಈ 30 ಜನರು ಇಷ್ಟೇ ಅಲ್ಲ, 30 ಜನರ ವಿಚಾರಣೆ ಅಲ್ಲ. ನನ್ನ ಪ್ರಕಾರ ಫಾರೆಸ್ಟ್ ಇಲಾಖೆ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಧಿಕಾರಿಗಳು ಎಲ್ಲ ಸೇರಿದರೆ 100ಕ್ಕಿಂತ ಹೆಚ್ಚು ಜನ. ಅವನೇನು ಪಂಚಾಯತಿಯಲ್ಲಿ ಕುಂತು ಮಾತಾಡ್ತಾ ಇದ್ದಾನೆ ಮುಂಚೆ ಬೊಗಳೆ ಬಿಟ್ಟ, ಅವರನ್ನು ಕೂಡ ಜೈಲಿಗೆ ಕಳಿಸಬೇಕು. ಬರೀ 30 ಅಲ್ಲ, 100ಕ್ಕಿಂತ ಹೆಚ್ಚು ಜನರನ್ನು ಜೈಲಿಗೆ ಕಳಿಸುವಂಥ ವ್ಯವಸ್ಥೆ ಆಗ್ತಾ ಇದೆ. ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. SIT ಮೇಲೆ ನಂಬಿಕೆ ಇದೆ. ನೆಕ್ಸ್ಟ್ ಏನಾದ್ರು ಕ್ವಶನ್ ಇದೆ? ಅಲ್ಲ, ಅದು ಬೇಡ, ನಾವು ಏನು ಯಾರಿಗೂ ಏನನ್ನಲ್ಲ. ಆಯಿತು. ಈಗ ಕೊನೆಯದಾಗಿ ನನಗೆ ಇರುವಂಥ ಅಲ್ಪ ಸ್ವಲ್ಪ ಮಾಹಿತಿಯ ಪ್ರಕಾರ ಭೀಮಾ ಇಲ್ಲಿ ಬಂದು 1 ತಿಂಗಳಾಗಿದೆ ಅಂತೆ. ಎಲ್ಲಿದ್ದಾನೋ ನನಗೂ ಅಷ್ಟೊಂದು ಇದನ್ನಿಲ್ಲ. ಆದರೆ ಅಲ್ಪ ಸ್ವಲ್ಪ ಮಾಹಿತಿಯ ಪ್ರಕಾರ ಇವತ್ತು ಮೊದಲನೇ ದಿನ ಬೆಳಗ್ಗೆ 5 ಗಂಟೆಗೆ ಎದ್ದು ತಣ್ಣೀರಲ್ಲಿ ಸ್ನಾನ ಮಾಡಿ ಪಾಂಗಳದಲ್ಲಿರುವ ಸೌಜನ್ಯಾಳ ಮನೆಗೆ ಭೇಟಿ ಕೊಟ್ಟು ಸೌಜನ್ಯಾಳ ಪ್ರತಿಮೆ, ಯಾವ ಜಾಗೆಯಲ್ಲಿ ಸೌಜನ್ಯಾಳ ಅಂತ್ಯಕ್ರಿಯೆ ಆಗಿತ್ತು ಆ ಜಾಗೆಯಲ್ಲಿ ಸೌಜನ್ಯಾಳ ಪ್ರತಿಮೆಯನ್ನು ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಒಂದು ನೆರವೇರಿಸಿದ್ದಾರೆ. ಇವತ್ತು ಭೀಮಾ ಮೊದಲನೇ ಬಾರಿಗೆ ಆ ಪ್ರತಿಮೆಗೆ ಕೈ ಮುಗಿದು ಅಲ್ಲಿ ಒಂದು ದೀಪ ಹಚ್ಚಿ ಕರ್ಪೂರ ಬೆಳಗಿ ಉದ್ದಿನ ಕಡ್ಡಿ ಬೆಳಗಿ ನನಗೆ ಶಕ್ತಿ ಕೊಡುವಂತ ಕೇಳಿ ಬಂದಿದ್ದಾನೆ. ಅದಾದ ನಂತರ ಚಾಮುಂಡೇಶ್ವರಿಯ ಸನ್ನಿಧಿಗೆ ಹೋಗಿ ಅಲ್ಲೇನೂ ಕೂಡ ನಮಸ್ಕಾರ ಹಾಕಿ ಪ್ರದಕ್ಷಿಣೆ ಹಾಕಿ ನೀನೇ ಸರ್ವಸ್ವ ಅಂತ ಹೇಳಿ ಬೇಡ್ಕೊಂಡು ಬಂದ ಮೇಲೆ ಮಂಗಳವಾರ ಶುಭ ದಿನ ಅಲ್ಲಿಂದ ನೇರವಾಗಿ ಬೆಳ್ತಂಗಡಿ ಕ್ಯಾಂಪಿಗೆ ಹೋಗಿ, ಬೇಡ ನನಗೆ 11 ಬೇಡ, ನೋಡಿ ಅವನಿಗೆ ನೆನಪು ಬಂದಿದೆ ತಾನು ತಪ್ಪು ಮಾಡಿದ್ದು. ನೇರವಾಗಿ ಅಲ್ಲಿ ಹೋಗಿ ತೆಗೆದಾಗ ಅಸ್ಥಿ ಪಂಜರ ಸಿಕ್ಕಿದೆ. ಅದಕ್ಕೆ ಹೇಳೋದು, ಇದು ಸೌಜನ್ಯ ಶಕ್ತಿ, ದುರ್ಗಾವತಾರ ಎತ್ತಿದಂತಹ ಸೌಜನ್ಯ ಶಕ್ತಿ. ಯಾರು ಏನೇ ಪ್ರಯತ್ನ ಮಾಡಿದ್ರು, ಎಷ್ಟೇ ಬೈದರು, ಎಷ್ಟೇ ಸುಳ್ಳು ಅಪಪ್ರಚಾರ ಮಾಡಿದರೂ ಕೂಡ ನಕಲಿ ದೇವಮಾನವನ ಕುಟುಂಬ ಜೈಲಿಗೆ ಹೋಗೋದನ್ನು ಯಾರು ತಪ್ಪಿಸೋಕ್ಕಾಗೋದಿಲ್ಲ. ಇದು ಸೌಜನ್ಯ ಶಕ್ತಿ. ಜಸ್ಟಿಸ್ ಫಾರ್ ಸೌಜನ್ಯ. ನಮಸ್ತೆ.